ಸೊ ಈಗ ಒಂದು ಲೆವೆಲ್ ಗ್ರೌಂಡ್ ಮೇಲೆ ಟವರ್ ಇದೆ. ಸೊ ದಿಸ್ ಈಸ್ ಲೆವೆಲ್ ಗ್ರೌಂಡ್. ಅರ್ಥ ಮಾಡ್ಕೊಳ್ರಿ. ಒಂದು ಟವರ್ ಇದೆ, ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ 60 ಡಿಗ್ರಿ ಇದ್ದಾಗ, ಯಾರು ಸನ್ 60 ಡಿಗ್ರಿ ಇದ್ದಾಗ, ದಟ್ ಈಸ್ 60 ಡಿಗ್ರಿ. ದಿಸ್ ಈಸ್ ದ ಶ್ಯಾಡೋ. ಅರ್ಥ ಮಾಡ್ಕೊಳ್ರಿ. ಈಗ ಕ್ಲಿಯರ್ ಮಾಡ್ತಿದ್ದೀನಿ. ಈಗ ಪಿ ಎಸ್ ಬಂದ ತಡ್ರಿ, ಅವಳಿಗೆ ಡೌಟ್ ಇರೋದು. ಈಗ ಇದು 90 ಏನ್ರಮ್ಮ? 90ನಾ? ಸ್ಟ್ರೈಟ್ 90ನಾ? ಅದರಿಂದ ಆ ಕಡೆಗೆ ಹೋದ್ರೆ ಏನಾಗ್ತದೆ? 60. ಕ್ಲಿಯರಾ? ದಿಸ್ ಈಸ್ ದಿ ಶಾಡೋ ಕಾಸ್ಟ್ ಬೈ ವೆನ್ ಸನ್ಸ್ ಆಲ್ಟಿಟ್ಯೂಡ್ ಈಸ್ 60 ಡಿಗ್ರಿ. ಅರ್ಥ ಮಾಡ್ಕೊಳ್ರಿ. ಬೋರ್ಡ್ ಬ್ಲರ್ ಇದೆ ಸರ್. ಬೇರೆಯವ್ರಿಗೆ ಏನ್ರಮ್ಮ? ಬೇರೆಯವ್ರಿಗೆ ಕರೆಕ್ಟಾ ನೋಡು ಹರ್ಷಿತಾ. ಅದು ಡಯಾಗ್ರಾಮ್ ನೀಟಾಗಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ರೈಟ್. ನಾವು ನೋ ಸರ್, ಈಗ ಹಂಗೆ ಇದೆ. ಏನ್ರಮ್ಮ ಹರ್ಷಿತಾ? ಸರ್ ಅದು ನಿನ್ನೆ ನೀವು ಬರ್ದು ಅಳಿಸಿದಿರಲ್ಲ ಸರ್, ಬ್ಲಾಕ್ ಹಂಗೆ ಇದೆ, ಅದು ಆ ತರ ಕಾಣಿಸ್ತಿದೆ ಸರ್. ಸ್ವಲ್ಪ ಕಣ್ಣು ಕನ್ನಡಕ ತಗೊಳ್ರಿ ಸ್ವಲ್ಪ ನೀವು ಎಲ್ಲರೂ. ಹರ್ಷಿತಾ, ಒಂದ್ ದಿವಸ ರಜಾ ಕೊಡ್ತೀನಿ, ಎಲ್ಲರೂ ಹೋಗಿ ಐ ಟೆಸ್ಟ್ ಮಾಡ್ಸ್ಕೊಂಬರ್ರಿ. ಸರ್ ಇದೆ ಕನ್ನಡಕ. ಮತ್ತೆ ಹಾಕ್ಯ ಮತ್ತೆ ಲಾಲ್ ಬಸಕ್ಕ ನಂಗೆಲ್ಲ ಸರ್ ಸಿಂಚನ ಹೇಳಿದ್ದು. ಸೊ ನೋಡ್ರಮ್ಮ, ಈಗ ಅವಳಿಗೆ ಮೊದ್ಲೇ ಕಣ್ ಸರಿ ಇಲ್ಲಮ್ಮ. ಅವಳ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಂಡ್ರೆ ಉಪಯೋಗನೇ ಇಲ್ಲ. ಸರ್ ನನ್ನ ಒಬ್ಳಿಗೇನ ಸರ್? ಎಲ್ರು ಹೇಳಿದ್ರು ತಾನೆ ಅದ್ ಕಾಣಲ್ಲ ಅಂತ. ನಾನು ಹೇಳಿದ್ಮೇಲೆ ಈಗ ಹೇಳಿದ್ಮೇಲೆ ಅವ್ರಿಗೆ ಕೇಳ್ದೆ, ಅವ್ರು ಸುಮ್ಮನೆ ಇದ್ರು. ಸರ್ ಹಂಗಲ್ಲ, ಅವ್ರು ಕಾಣ್ಲಿಲ್ದ್ರು ಸುಮ್ನೆ ಕೇಳ್ಸ್ಕೊಂತ ಇದಾರೆ. ಹಂಗೆ ಏನ್ ಮಾಡಂಗಿಲ್ಲ. ಕುಳ್ಳಿ ಅನ್ನೋದ್ಕಿಂತ ಚೆನ್ನಾಗ್ ಕನ್ಕೊಂಡ್ ಹೋಗ್ತಾರ ಅವರು. ಸರ್ ಎಕ್ಸಾಂಪಲ್ ನಮಗೆ ತಾನೆ ಎಫೆಕ್ಟ್. ನಿನ್ ಕಣ್ ಸರಿ ಇಲ್ಲಲ್ಲ, ನೀನೇ ಕಾಣಲ್ಲಲ್ಲ. ನೀನ್ ನಾಳೆಯಿಂದ ನಿನ್ ವಿಡಿಯೋ ಮೊಬೈಲ್ ಸರಿ ಇದ್ರೆ ಮಾತ್ರ ಜಾಯಿನ್ ಮಾಡ್ಕೊಳೋದು. ನೆನ್ಪಿಟ್ಕ. ನೀನೇ ನನಗೆ ಕಾಣಲ್ಲ ಅಂದ್ರೆ ನೀನ್ ಅಲ್ಲಿ ಒಳಗೆ ಏನ್ ಮಾಡ್ತಿದ್ದಿ ಅಂತ ಯಾರಿಗೆ ಗೊತ್ತಾಗ್ತತೆ? ಕುಂಟೆ ಬೆಲೆ ಆಡ್ತೀಯೋ, ಹುಡುಗರು ಪಕ್ಕದ ಕುಂಡಿಸ್ಕೊಂಡು ಆಟ ಆಡ್ತಿದ್ಯೋ, ಅದೇ ನಂಬರ್ ಚುಕ್ಕಿ ಇಟ್ಬಿಟ್ಟು ಎಸ್ ಅಂತ ಬರ್ಕೊಂಡ್ ಹೋಗ್ತಿದ್ಯೋ, ಯಾರಿಗ ಗೊತ್ತು? ಹಂಗೇನಿಲ್ಲ ಸರ್, ಕ್ಲಾಸ್ ಅವರ್ಸ್ ಪ್ರಾಂಪ್ಟ್ ಆಗಿರ್ತಾರೆ. ಡೌಟ್ ಐತೆ ನನಗೆ. ಸೊ ಬರಮ್ಮ, ಒಂದು ಟವರ್ ಇದೆ. ಈ ಕಾಣಿಸುತ್ತೇನ್ರಮ್ಮ ಇದು? ಬನ್ನಿ ಕೊಡ. ಓಕೆ ಸರ್ ಕಾಣ್ತಿದೆ. ಒಂದು ಟವರ್ ಇದೆ, ಅರ್ಥ ಮಾಡ್ಕೊಳ್ರಿ. ಇದು ಲೆವೆಲ್ ಗ್ರೌಂಡ್. ಪಿ ಎಸ್ ಬಂದ್ಲಾ? ಓಕೆ. ಪಿ ಎಸ್ ಇದೆಯಲ್ಲ, ಇಲ್ಲಿ 90 ಡಿಗ್ರಿ ಇರುತ್ತೆ ಪಿ ಎಸ್. ಕ್ಲಿಯರ್ ಆಯ್ತು? ಇಲ್ಲಿ 60 ಡಿಗ್ರಿ ಇದೆ. ಇಲ್ಲಿ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಇಲ್ಲಿಂದ ಹಿಂಗ್ ಲೈನ್ ಹೇಳಿದ್ರೆ ಪಿ ಎಸ್, ವೈಟ್, ಇಲ್ಲಿಂದ ಹಿಂಗ್ ಲೈನ್ ಹೇಳಿದ್ರೆ 60 ಡಿಗ್ರಿ ಆಗುತ್ತೆ. ಸನ್ಸ್ ಆಲ್ಟಿಟ್ಯೂಡ್. ಪಿ ಎಸ್ ಕ್ಲಿಯರ್ ಆಯ್ತು? ಇದ್ದಾಗ ಇದು ಶಾಡೋ. ಈ ಸನ್ ಇಲ್ಲಿ ಬರ್ತದೆ 30 ಡಿಗ್ರಿ ಇದ್ದಾಗ. ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದು ಎರಡು ಅರ್ಥ ಆಯ್ತು. 30-60 ಬಗ್ಗೆ ಯಾರಿಗಾರೆ ಆಂಗಲ್ ಆಫ್ ಎಲಿವೇಶನ್ ಯಾವಾಗ ಆಗ್ತದೆ? 60 ಡಿಗ್ರಿ ಇದ್ದಾಗ ಸನ್ ಅನ್ನ ನೋಡಿದ್ರೆ ಇಲ್ಲಿಂದ ಈ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ? 60 ಡಿಗ್ರಿ. ಇದೇ ಸನ್ ಇಲ್ಲಿ ಬರುತ್ತೆ, ಸನ್ಸ್ ಆಲ್ಟಿಟ್ಯೂಡ್ 30 ಡಿಗ್ರಿ ಇದ್ದಾಗ. ಇಲ್ಲಿಗೆ ಬಂದ್ರೆ ಇಟ್ ಈಸ್ 30 ಡಿಗ್ರಿ. ಕ್ಲಿಯರಾ? ಡೌಟ್ ಏನಾರ ಇದ್ರೆ ಕೇಳ್ರಿ. 60 ಡಿಗ್ರಿ ಇದ್ದಾಗ ಶಾಡೋ ಇದು, 30 ಡಿಗ್ರಿ ಇದ್ದಾಗ ಶಾಡೋ ಇಷ್ಟು. ನೆನ್ಪಿಟ್ಕೊಳ್ರಿ. ಇದು 60 ಡಿಗ್ರಿ, ಇದು 30 ಡಿಗ್ರಿ. 60 ಡಿಗ್ರಿ ಇದ್ದಾಗ ಇದು ಶಾಡೋ, 30 ಡಿಗ್ರಿ ಇದ್ದಾಗ ಇಲ್ಲಿಂದ ಇಲ್ಲಿ ತನಕ ಅಷ್ಟು ಶಾಡೋ. ಕ್ಲಿಯರಾ? ಇದ್ರು ಬಂದನ? ಈ ಫಿಗರ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. 30-60 ಬಗ್ಗೆ ನಾನು ಆಮೇಲೆ ಮುಂದಿನ ಪ್ರಾಬ್ಲಮ್ ಎಲ್ಲರೂ ಮಾಡ್ತೀರಿ. ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲರಿಗೂ ಬರ್ತತೆ ಆಯ್ತಲ್ಲ.
ಇಲ್ಲಿ ಇದು ಶಾಡೋ ಯಾವಾಗ? ಇಟ್ ಈಸ್ ಬೈ ಸನ್ಸ್ ಆಲ್ಟಿಟ್ಯೂಡ್ ಈಸ್ 60 ಡಿಗ್ರಿ. 60 degree. This is the shadow by sun's altitude is 30 degree. Clear? Clear ಅಂದ್ರಮ್ಮ? ಈಗ ನಾವು ವ್ಯಾಲ್ಯೂಸ್ ಕೊಡೋಣ. ಅವನೇನ್ ಕೊಟ್ಟಿದ್ದಾನ ಅವನ್ನೇ ಇದು ತಗೋಣ. ಎ ಬಿ ಸಿ ಡಿ ದಿಸ್ ಈಸ್ 40 ಮೀಟರ್. ಕ್ಲಿಯರಾ? ಯಾವುದು? ಡಿ ಸಿ 40 ಮೀಟರ್. ಕ್ಲಿಯರ್ ಏನ್ರಮ್ಮ? ನಿನ್ನೆ ಬರ್ದಿದ್ದೆ ಡಿ ಸಿ 40 ಮೀಟರ್. ಈಗ ನಮ್ಮ ಪ್ರಶ್ನೆ ಏನು? ವಾಟ್ ಈಸ್ ದಿ ಹೈಟ್ ಆಫ್ ದಿ ಟವರ್? ಯಾವುದರ ವ್ಯಾಲ್ಯೂ ಕಂಡಿಡಿಯಬೇಕು? ಸಿಂಚು ಕಾಣ್ತೈತಾ? ಸಿಂಚು ಒಂದೇ ಸಲ ರಿಪ್ಲೈ ಮಾಡಲ್ಲ ನೀನು. ಕಿವಿ ಕೇಳಿದಂತೀಯ. ಕ್ಲಿಯರ್ ಏನ್ರಮ್ಮ ಇದು? ಬನ್ನಿ ಕೋಡ್. Yes sir, clear. 90 ಡಿಗ್ರಿ ಇಲ್ಲಿ ಸನ್ ಇತ್ತು, ಇತ್ಲಾ ಬಂತು, ವಾರ ಆಗ್ತಾ ಬಂತು. ಸನ್ಸ್ ಆಲ್ಟಿಟ್ಯೂಡ್ 60 ಡಿಗ್ರಿ ಇದ್ದಾಗ ಇದು ಶಾಡೋ, ಸನ್ಸ್ ಆಲ್ಟಿಟ್ಯೂಡ್ 30 ಡಿಗ್ರಿ ಇದ್ದಾಗ ಇದು ಶಾಡೋ. ಕ್ಲಿಯರ್ ಇದು? ಪ್ರಜ್ವಲ್ ಅರ್ಥ ಆಯ್ತಾ? ಎಸ್ ಸರ್. ಪಿ ಎಸ್? ಎಸ್ ಸರ್, ಅರ್ಥ ಆಯ್ತು. ಓಕೆ, ಬರ್ಕಳ್ರಿ. ಈಗ ಈ ಚಿತ್ರ ಬರ್ಕಳ್ರಿ, ನಾನು ಬರ್ಸ್ತೀನಿ ಏನ್ ಮಾಡಕ್ ಅಂತ. ನಿಮ್ಮ ಹತ್ರ ಕೈಲಿದೆ ಕರೆಕ್ಟಾ ಬರುತ್ತೆ. ನನ್ ಕೈಯಲ್ಲಿ ಬರೆಯೋದ್ರಿಂದ ಸ್ವಲ್ಪ ಕರ್ವ್ಡ್ ಲೈನ್ ಬರ್ತತೆ. ರಚನಾ ಒಂದ ನಗ್ಬೇಡ್ರಿ. ಯಾವ ನೋಡು ಅಲ್ಲಿ ಬಿಡ್ಕೊಂಡಿರ್ತದ ನೋಡ ಹುಡುಗಿ ರಚನಾ. ಅಲ್ಲದವಂತ ಎಲ್ಲರಿಗೂ ತೋರಿಸ್ಬೇಕ ಹುಡುಗಿ. ಇಲ್ಲಿ ನೋಡ್ರಿ ರಮ್ಯ ಹಂಗೆ ಖುಷಿ ಪಡ್ತಾಳೆ ನೀನು ಬೈಯೋದ್ ನೋಡಿ. ಏನ್ ಜಾಕಿರಿ ಅಬ್ಬೊಬ್ಬ. ಯಾರು ಮಾತಾಡ್ಬೇಡ್ರಿ, ಯಾಕಂದ್ರೆ ಮತ್ತೆ ಇದು ಮತ್ತೆ ಇದಾಗುತ್ತೆ, ಡಿವೈಡ್ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ ಅವಾಗ. ನೋಡ್ಕೊಳ್ರಿ ಅಷ್ಟೇ. ಮಾನ್ಯ ಹುಷಾರಾಯ್ತಾ? ಸರ್ ಇನ್ನೂ ಇಲ್ಲ, ಪರವಾಗಿಲ್ಲ. ಪರವಾಗಿಲ್ಲ ಸರ್. ಸಮ್ಮಿಲ್ ಬಂದ್ಲಾ? ಅರೆ ಇಸ್ಕಿ ಸಮದು ಎಲ್ಲೋತ್ರಿ? ಎಕ್ಕಡುಂದಿ? ಸರ್ ಎಲ್ಲಿದೀಯಾ? ಮನೆಗಿದ್ದೀನಿ ಸರ್. ಎಲ್ಲಿದೆ ಅಂದ್ರೆ ಏನ್ ಹೇಳಿ ಸರ್? ಪ್ರಾರ್ಥನಾ ಪೆನ್ ಯಾಕೆ ಕೊಡ್ತೀನಿ ನೀನು? ಆ ಪೆನ್ ಪಾಯಿಂಟ್ ಹೋತು ಅಂದ್ರೆ ಪೂರ್ತಿ ರಿಫಿಲ್ಲೇ ಹೋತು. ಬರೀರಿ. ಎಲ್ಲಾರ್ದು ಆಯ್ತಾ? ಈ ಫಿಗರ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಡೌಟ್ ಇದೆಯೇನ್ರಮ್ಮ? ಇಲ್ಲ ಸರ್. ವಂಶಿ? ನೋ ಸರ್. ಎಮ್ಮೆ? ನೋ ಸರ್. ನೋ ಸರ್. ಮೇಘನಾ, ಭಾವನಾ? ನೋ ಸರ್. ಓಕೆ, ಬರ್ರಿ. ಈಗ ನೋಡ್ರಮ್ಮ, ಒಂದು ಲೆವೆಲ್ ಗ್ರೌಂಡ್ ಇದೆ, ಅದ್ರ ಮೇಲೆ ಒಂದು ಟವರ್ ಇದೆ. ಕ್ಲಿಯರಾ? ಟವರ್ ಇದೆ. ಸೊ ಇಲ್ಲಿ ಸನ್ಸ್ ಆಲ್ಟಿಟ್ಯೂಡ್ 60 ಇದ್ದಾಗ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಆಗುತ್ತೆ. ದಿಸ್ ಈಸ್ ದಿ ಶಾಡೋ. ಸನ್ಸ್ ಆಲ್ಟಿಟ್ಯೂಡ್ 30 ಡಿಗ್ರಿ ಇದ್ದಾಗ ಆಂಗಲ್ ಆಫ್ ಎಲಿವೇಶನ್ ಇಲ್ಲಿ ಬರುತ್ತೆ 30 ಡಿಗ್ರಿ. ದಿಸ್ ಈಸ್ ದಿ ಶಾಡೋ. ಯಾವಾಗ? 30 ಡಿಗ್ರಿ ಇದ್ದಾಗ. ಶಾಡೋನ್ ಇಲ್ಲಿ ತನಕ 30 ಡಿಗ್ರಿ ಶಾಡೋ ಇಲ್ಲಿ ತನಕ ತಗೋಬೇಕು. 60 ಡಿಗ್ರಿ ಶಾಡೋ ಇಲ್ಲಿ ತನಕ ತಗೋಬೇಕು. ಯಾವ್ದು ತಗೋಬೇಕು? 60 ಡಿಗ್ರಿದು CB or BC. CB ಆರ್ BC. 30 ಡಿಗ್ರಿ ಶಾಡೋ DB. D. AB ಈಕ್ವಲ್ಸ್ ಟವರ್. AB ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಬಿಲಾಳಿ ಅರ್ಥ ಆಗ್ತಿದ್ಯಾ? ಎಸ್ ಸರ್. AB, it is AB tower. AB tower. ಮತ್ತೆ ಎಲ್ಲ ಹಾಕ್ಬಿಟ್ಟಿರಿ. ಆರ್ ಬದ್ಲಿಯ ಆಯ್ತಲ್ಲ. BC ಏನು? BC ಏನು? ಶಾಡೋ. ಯಾವಾಗ? BC ಶಾಡೋ ಬರ್ಕೊಳ್ರಿ. BC ಶಾಡೋ, BC is equal to shadow ಅಂತ ಬರ್ಕೊಂಡು when suns
SONS ಅಲ್ಲ, SUNS ಅಪಾಸ್ಟ್ರಫಿ ಹಾಕ್ಬೇಕು. ಸನ್ಸ್ ಆಲ್ಟಿಟ್ಯೂಡ್ 60 ಡಿಗ್ರಿ. ಕರೆಕ್ಟೇನ್ರಮ್ಮ? BC ಶಾಡೋ ಯಾವಾಗ? ವೆನ್ ಸನ್ಸ್ ಆಲ್ಟಿಟ್ಯೂಡ್ ಇಸ್ 60 ಡಿಗ್ರಿ. ನೆಕ್ಸ್ಟ್ BD ಏನು? BD ಏನು? Shadow when sun's ಅದು ಶಾಡೋನೆ, altitude. ಅದು ಶಾಡೋನೆ. ಬರ್ಕೊಳ್ರಿ. BD ಶಾಡೋ when sun's altitude 30 degree. DC ಎಷ್ಟು? 40 meter. 40 ಮೀಟರ್. DC ಎಷ್ಟು? 40 ಮೀಟರ್. ಈಗ ನಮ್ಮ ಪ್ರಶ್ನೆ ಏನು? ಇದೆಲ್ಲ ಬರ್ದಾದ್ಮೇಲೆ ಪ್ರಶ್ನೆ ಏನು ಹರ್ಷಿತಾ? The height of the tower. Find the height of the tower. ಯಾವುದು ಟವರು? AB. ವ್ಯಾಲ್ಯೂನ ಕಂಡುಹಿಡಿಬೇಕು, ನೆನ್ಪಿಟ್ಕೊಳ್ಳಿ. ಕ್ಲಿಯರಾ? ಫಸ್ಟ್ ನಾನೀಗ ಐ ವಿಲ್ ಟೇಕ್ ಟ್ರಯಾಂಗಲ್ ABC. ಇನ್ ಟ್ರಯಾಂಗಲ್ ABC ಬರಿಬೋದಾ? ಇನ್ ಟ್ರಯಾಂಗಲ್ ABC ಬರಿಬೋದಾ? ಇಲ್ಲಿ ನಾವು ದಿಸ್ ಈಸ್ ಆಪೋಸಿಟ್ ಆಲ್ವೇಸ್. ದಿಸ್ ಈಸ್ ಅಡ್ಜಸೆಂಟ್ ಪೂರ್ತಿ. BCನೂ ಅಡ್ಜಸೆಂಟೆ, BDನೂ ಅಡ್ಜಸೆಂಟೆ. ಕ್ಲಿಯರ್ ಆಯ್ತು? ಸೊ ಅದಕ್ಕೆ ಆಪೋಸಿಟ್ ಬೈ adjacent. So now write tan 60. 60. ಎಷ್ಟು ತಗೊಂಡ್ಲಿ? 60. 60. ಸಿಂಚೋ ನೀನು ಮ್ಯೂಟ್ ಮಾಡೋ, ಅವಾಗ ಕ್ಲಿಯರ್ ಆಗಿ ಕಾಣ್ಸುತ್ತೆ. ಹರ್ಷಿತಾ ನೀನು ಒಂದ್ಸಲ ಇದು ಮ್ಯೂಟ್ ಮಾಡಿ ಆನ್ ಮಾಡೋ, ಅವಾಗ ನೀನು ಅಲ್ಲಿ ಕರೆಕ್ಟ್ ಬೋರ್ಡ್ ಎಲ್ಲರಿಗೂ ಕಾಣಿಸುತ್ತೆ. ಸಿಂಚೋ ಎಸ್ ಸರ್. ಮ್ಯೂಟ್ ಮಾಡು ನೀನು. ಓಕೆ, ಈಗ ವಾಟ್ ಈಸ್ ಆಪೋಸಿಟ್? AB. ವಾಟ್ ಈಸ್ ಅಡ್ಜಸೆಂಟ್? BC. ಇಸ್ ಈಕ್ವಲ್ ಟು Root 3. √3. ಕರೆಕ್ಟಾ? Yes, sir. So now make cross multiplication. AB is equal to √3 BC. You can call it as equation 1. 1. ಬರ್ಕಳಿ. ನಾನಿನ್ ಯಾರಿಗೂ ಬೋರ್ಡ್ ದುಡ್ಡು ಹಾಕ್ರಿ ಅಂತ ಹೇಳಲ್ಲ. ಯಾರ್ಯಾರು ಕೊಟ್ಟಿಲ್ಲ ಇವತ್ತು ಹಾಕಂಗಿದ್ರೆ ಹಾಕ್ರಿ, ನಾಳೆಯಿಂದ ಯಾರು ಹಾಕ್ಬೇಡ್ರಿ. ಫೈನಲ್ ಅಷ್ಟೇ. ಪ್ರತಿದಿನ ಕೇಳಕ್ ಅಸಹ್ಯ ಅನ್ಸುತ್ತೆ ನನಗೆ, ಆಯ್ತಲ್ಲ? ಒಂದ್ಸಲ ತಿಳ್ಕೋಬೇಕು. ರಕ್ಷಿತಾಂಬೆ ಡಿಕೆಡಿಯಲ್ಲಿ ಇದ್ದಾಳಲ್ಲ ರಕ್ಷಿತಾಂಬೆ. ಅವಳಲ್ಲ ಸರ್ ನಾನು. ಹ? ಅವಳಲ್ಲ ಸರ್ ನಾನು. ಹೌದೇನೋ? ಸರ್ ಅವಳಲ್ಲ, ಅವರಲ್ಲ ಸರ್, ಯಾಕಂದ್ರೆ ಅವ್ರು ಸೀನಿಯರ್ ಇದ್ದಾರೆ. ಸಾರಿ ಸರ್. ಫಿಲಂ ಆಕ್ಟ್ರೆಸ್ಗೆ ಎಷ್ಟು ಬೆಲೆ ಇದೆ ಅಂತ ಯೋಚನೆ ಮಾಡ್ರಿ. ನಾವು ಯು ಕ್ಯಾನ್ ಯೂಸ್ ಸಿಂಗ್ಯುಲರ್. ಅವಳಲ್ಲ ಸರ್ ನಾನು, ಅವರಲ್ಲ ಸರ್ ನಾನು, ನಂಗಿಲ್ಲ, ವಯಸ್ಸಲ್ಲಿ ಸೀನಿಯರ್ ಅವರು. ಸಾರಿ ಸರ್, ಸಾರಿ. ಅಲ್ಲ ನೋಡ್ರಮ್ಮ, ಅದಕ್ಕೆ ಹೇಳೋದು, ನಾವು ಮಾಡೋ ಉದ್ಯೋಗ ಒಳ್ಳೇದಿತ್ತು ಅಂದ್ರೆ ಅದು ಫಿಲಂ ಮಾಡೋದು ಕೆಟ್ಟ ಉದ್ಯೋಗ ಅಲ್ಲ, ಬಟ್ ಅವ್ರನ್ನ ಆ ತರ ನೋಡ್ತಾರೆ. ಲೆಕ್ಕ ಮುಗಿತಾ ರಕ್ಷಿತಾಂಬೆ? ಎಸ್ ಸರ್. ಇನ್ನು ಈಗ ಏನ್ ಕಂಡಿಡಿಬೇಕು ಸರ್? ನೀವೇನಾರ ಕಂಡಿಡಿರಿ ಸರ್, ಬರ್ಕಂತೀವಿ. ನಾವು ಏನ್ ಮಾಡ್ಬೇಕು ಅಂತ ತಲೆ ಒಳಗಿದ್ರೆ ಮಾತ್ರ ನಾವು ಗುರಿ ಮುಟ್ಟಕ್ ಸಾಧ್ಯ. ಯು ಹ್ಯಾವ್ ಟು ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ ಅಂದ್ರೆ AB ವ್ಯಾಲ್ಯೂ ಕಂಡಿಡಿಬೇಕು. ತಗೋಬೇಕು. ಹರ್ಷಿತಾ,
ಯಾವ ಟ್ರಯಾಂಗಲ್ ತಗೊಂತೀರಿ? ಎ ಡಿ ಬಿ ತಗೋಣ, ತಗೊಂಡ್ಲಾ? Yes, sir. ಇನ್ ಟ್ರಯಾಂಗಲ್ ಎ ಡಿ ಬಿ ಕಾಣಿಸುತ್ತಾ ಇದು? ಕಾಣಿಸುತ್ತೆ, ನನಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ರಿಫ್ಲೆಕ್ಷನ್. ಸೊ ಈಗ ಆಪೋಸಿಟ್, ಅಡ್ಜಸೆಂಟ್, ಟ್ಯಾನ್ 30. ವಾಟ್ ಈಸ್ ಆಪೋಸಿಟ್? ನೋಡ್ರಿ ಇಲ್ಲಿ ನೋಡ್ಬೇಕಾರೆ ಎ ಡಿ ಬಿ, ವಿಚ್ ಒನ್ ಈಸ್ ಆಪೋಸಿಟ್? ಎ ಬಿ. ವಿಚ್ ಒನ್ ಈಸ್ ಅಡ್ಜಸೆಂಟ್? BD. BD or BD. Tan 30 is 1/√3. ಕ್ಲಿಯರ್ ಆಯ್ತು? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದೆಯಾ? No, sir. ಇದ್ರು ಕೇಳಲ್ಲ ಸರ್, ನಾವೇ ಕೇಳ್ಬೇಕು ಸರ್ ನಿಮಗೆ, ಅಲ್ವಾ? ಸೊ ಈಗ ಐ ವಿಲ್ ಮೇಕ್ √3 AB is equal to DB. AB is equal to DB by root. DB by √3. Right? Observe ಮಾಡ್ರಿ ಈಗ. I will write DB as DC plus CB. ಬರಿಬೋದಾ? Yes, sir. DB ನ DC plus CB. CB divided by √3. ಸೊ ಇಲ್ಲಿ ನೋಡ್ರಿ DB ಇತ್ತು ಸರ್. DB ನ ಹೆಂಗ್ ಬರ್ದ್ರಿ ಅಂತ ಯೋಚನೆ ಮಾಡ್ಬೇಕು ರಮ್ಯಾ. DB ನ ಯಾಕೆ ಹಿಂಗ್ ಬರ್ದಿದೀವಿ ಅಂದ್ರೆ DC plus CB. DB you will write it as DC plus CB. Clear? So ಈಗ AB already know the value of DC 40. Clear? Plus CB divided by √3. It is called as equation 2. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇಷ್ಟು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೆಕೆಂಡ್ ಟ್ರಯಾಂಗಲ್ ತಗೊಂಡಿದ್ದೀನಿ, ಅಲ್ಲೂ ಸಹ ಎ ಬಿ ವ್ಯಾಲ್ಯೂ ಕಂಡಿಟ್ಕೊಂಡಿದ್ದೀನಿ. ಈಗ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ಬರ್ಕೊಳಕ್ ಟೈಮ್ ಕೊಡ್ತೀನಿ. ಈಗ ಇಲ್ಲಲ್ಲ, ಬರ್ಕೊಳ್ಳಿ. ಈಗ ಸಹ ನಾನು ಹೇಳೋದೇ ಬೇಡಲ್ಲೇ ಬರ್ಕಂತಿರ್ತಾಳಕ್ಕೆ ಜಾಕಿ ಲಿಂಗದಹಳ್ಳಿ. ನೀನ್ ಮತ್ತೆ ನೀನ್ ಹಂಗ ಚನ್ನಗಿರಿ ಸ್ಥಾನಲ್ಲೇ ಕಂಡ್ಬಿಟ್ಟದ್ ನನ್ ಮೇಲೆ ಅಲೆಯ. ರಕ್ಷಿತಾಂಬೆ ಬರ್ಕಳವ, ಬರ್ಕ ಬರ್ಕಳವ. ಇಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಬಹುದಾ ನೋಡ್ರಿ, ಸ್ವಲ್ಪ. ಇಲ್ಲಿ ಒಂದು ನಿಮಿಷ, DC ಬದಲಾಗಿ ಐ ವಿಲ್ ರೈಟ್ BC ಬರಿಬೋದಾ? ಯಾಕಂದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಈಸಿ ಆಗ್ಲಿ ಅಂತ. DC ಬದಲಾಗಿ BCB ಬದಲಾಗಿ ಐ ವಿಲ್ ರೈಟ್ BC ಬರಿಬೋದಾ? ನೋಡ್ರಮ್ಮ, ಇಲ್ಲಿ DB ಇತ್ತು ನೋಡ್ರಿ. ಈಗ DB ನ ಐ ವಿಲ್ ರೈಟ್ DC ಪ್ಲಸ್ BC ಬರ್ದಿದ್ದೀನಿ. ಏನಾದ್ರು ಡೌಟ್ ಇದೆಯಾ? ಯಾಕೆ ಅದನ್ನ ತಗೊಂಡ್ರಿ ಅಂದ್ರೆ ಇಲ್ಲೂ BC ಇದೆ, ಇಲ್ಲೂ BC ಇದೆ, ಸಿಂಪ್ಲಿಫಿಕೇಶನ್ ಮಾಡಕ್ ಈಸಿ ಆಗ್ತದೆ ಅದಕ್ಕೆ.
ಡೌಟ್ ಇದೆಯಾ? ಈಗ ನಮ್ದು ಪ್ರಾಬ್ಲಮ್ ಮುಗ್ದಿಲ್ಲ. ನಾವ್ ಯಾವ್ದ್ರ ವ್ಯಾಲ್ಯೂ ಕಂಡಿಡ್ಬೇಕು ರಕ್ಷಿತಾ? Sir, ಯಾವ್ದ್ರ ವ್ಯಾಲ್ಯೂ ಕಂಡಿಡಿಬೇಕು? AB tower. ಟವರ್, ಹೈಟ್ ಆಫ್ ದಿ ಟವರ್. ಬೋಟಿ ಯಾಕೆ ನಗ್ತಾ ಇದೀಯಾ? ಯಾವಮ್ಮ ಏನೋ ಹೇಳ್ತಾ ಇತ್ತಲ್ಲಿ. ಸೊ ಈಗ ಬರ್ರಿ, ಫ್ರಮ್ 1 and 2. 1 and 2 ನೋಡ್ರಿ. 1 ಏನಿದೆ ನೋಡ್ರಮ್ಮ. 1 ಏನಿದೆ ಅಮ್ಮ? AB ಇಸ್ ಈಕ್ವಲ್ ಟು ಏನಮ್ಮ? √3 BC. ಅದೇ AB ಇಸ್ ಈಕ್ವಲ್ ಟು ಏನಿದೆ? 40. 40 plus BC by √3. ಕ್ಲಿಯರ್ ಏನ್ ರಮಿತು? Yes, sir. ಈಗ ಎರಡು AB ಇಸ್ ಈಕ್ವಲ್ ಟು ಈ AB ರ ಕಡೆ √3 BC ಬರಿಬಹುದು. ಇಲ್ಲಿ ಈ AB ಕಡೆ ಇದನ್ನ ಬರಿಬಹುದು. ಯಾವ್ದಕ್ಕೆ ಯಾವ್ದನ್ನ ಬರೆಯೋಣ? ನಾನು ಹೇಳ್ತಿದ್ದೀನಿ ಕೇಳ್ರಿ. ಈ AB ಬದಲಾಗಿ √3 BC ಬರ್ಕೋಬಹುದು. ಈ AB ಬದಲಾಗಿ 40 ಪ್ಲಸ್ BC ಡಿವೈಡ್ ಬೈ √3 ಬರಿಬಹುದು. ಯಾವ್ದು ಬರೆಯೋಣ? ಈ AB ಬದಲಾಗಿ ಐ ವಿಲ್ ರೈಟ್ 40 ಪ್ಲಸ್ BC By root. √3 BC. ಈ AB ಬದಲಾಗಿ ಈ AB ವ್ಯಾಲ್ಯೂ ಇದೆಯಲ್ಲ ಅದನ್ನ ಬರೀತಿದ್ದೀನಿ. ಐ ವಿಲ್ ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 40 ಪ್ಲಸ್ BC ಇಸ್ ಈಕ್ವಲ್ ಟು √3 √3 whole square BC. BC. ಕ್ಲಿಯರ್ ಏನ್ರಮ್ಮ? Yes, sir. 40 ಪ್ಲಸ್ Plus. BC ಇಸ್ ಈಕ್ವಲ್ ಟು 3 BC. ಅದನ್ನ ಈ ಕಡೆ ಚೇಂಜ್ ಮಾಡ್ತೀನಿ. 3 BC ಇಸ್ ಈಕ್ವಲ್ ಟು 40 ಪ್ಲಸ್ BC. ಆ BC ಈ ಕಡೆ ತರ್ತೀನಿ. 3 BC minus BC is equal to 40. 2 BC is equal to 40. BC is equal to 40 divided by 2. ಏನ್ ಬಂತು? BC is equal to 20. ಮೀಟರ್. ಇದು 40, ಇದು ಎಷ್ಟಾಯ್ತು? 20. 20. ಹೌದೇನ್ರಮ್ಮ? ನೋಡ್ರಿ, ಇದು 40 ಇತ್ತು BC. BC ಎಷ್ಟಾಯ್ತು? 20 ಮೀಟರ್. ಈಗ ಲಾಸ್ಟ್ ಕನ್ಕ್ಲೂಷನ್ ಆನ್ಸರು ನಮಗೆ ಏನ್ ಬೇಕು? AB. ಯಾವ್ದು ಬೇಕು? AB. AB. ಫ್ರಮ್ 1 ಇಲ್ಲಿ ಮಾಡ್ತೀನಿ, ಅಲ್ಲಿ ಜಾಗ ಆಗಲ್ಲ. ಫ್ರಮ್ 1 AB ಇಸ್ ಈಕ್ವಲ್ ಟು √3 BC. AB ಇಸ್ ಈಕ್ವಲ್ ಟು √3 ಇಂಟು 20. AB ಇಸ್ ಈಕ್ವಲ್ ಟು 20 √3 ಮೀಟರ್. Meter. ಬಂತಾ? Yes, sir. ಏನ್ AB? Height of the tower. ಹೈಟ್ ಆಫ್ ದಿ ಟವರ್. Tower. ಇವು ಸ್ವಲ್ಪ ರಿಸ್ಕಿ ಇದಾವೆ. ಪ್ರಾಪರ್ ಆಗಿ ಅರ್ಥ ಮಾಡ್ಕಂದ್ರೆ ಮಾತ್ರ ಅರ್ಥ ಆಗೋದು. ಆಯ್ತಲ್ಲ? ಮಾನ್ಯ ತಮ್ಮೇಲೆ ಹೋಗಿದ್ದಾಳೆ? ಸರ್ ಗೊತ್ತಿಲ್ಲ. ಏ ಬಸಕ್ಕ ಮಾತಾಡಕ್ಕೆ ನಿನಗೆ ಸರ್ ಅವಾಗ್ಲೇನೋ ಮಾತಾಡ್ದೆ. ಬರೀ ಇಂಥದ್ ಮಾಡಿ ನೀನು. ಬರೀ ಜಾಕೆ ಆಟ ಆಡೋದು ಸಮಲ್ಲ. ತಪ್ಪನ್ನ ಬರ್ಕೋಬೇಡ್ರಿ. ಐ ವಿಲ್ ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಮೇಗಿನ್ ಕಾಣುತ್ತೇನ್ರಮ್ಮ ಇದು? ಇದು ಕಾಣುತ್ತಾ?
Yes, sir. ರಕ್ಷಿತಾಂಬೆ ಕಾಣಲ್ಲ ಸರ್. ಮತ್ತೆ ಹೇಳಕ್ ಏನಂತೆ ಕುತ್ಕೊಂಡಿಯಲ್ಲ ಹಾ ಸರ್. ಸುಮ್ನೆ ಕುತ್ಕೊಂಡಿಯಲ್ಲವ ಸರ್ ಹೇಳೋಣ ಅಂದೆ ನೀವು ಏನೋ ಬೈತೀನಿ ಅಂತ ಬಿಟ್ಟೆ ಸಾರ್ ಅದಕ್ಕೆ ಬೈಯಕ್ ಹೋಗ ನಾನು ಫ್ರಮ್ ಒನ್ ಏನಿದೆ ಎ ಬಿ ಇಸ್ ಈಕ್ವಲ್ ಟು √3 BC AB is equal to √3 into 20 AB is equal to 20 √3 ಮೀಟರ್ ಈ ಕಾಣುತ್ತಾ ಎಸ್ ಸರ್. ಬರ್ಕಡ್ರಿ ರಚನ ಏನ್ ಸ್ಪೆಷಲ್ ಸಂಡೇ ಸ್ಪೆಷಲ್ ಕೋಳಿ ತಂದಿದ್ರಾ ಸರ್ ವೆಜ್ ಸರ್ ಅವರು. ನೀವೇ ಕೇಳ್ತೀರಿ ವಿಡಿಯೋ ಮ್ಯೂಟ್ ಮಾಡ್ಕೊಳ್ರಿ ಅಲ್ಲಿ ಒಂದ್ಸಲ ಮ್ಯೂಟ್ ಮಾಡಿ ಕಡೆಗೆ ಬರ್ರಿ ಬೋರ್ಡ್ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣ್ತುತ್ತೆ ಹೇಳಿದ ಅರ್ಥ ಆಯ್ತಾ ನಮ್ಮ ಸಿಂಚು ನೀವು ಮಾತಾಡಿದ್ರೆ ಎಲ್ಲರೂ ಮೇಗ್ ಕಾಣ್ತಿರ್ತೀರಿ ಕೆಳಗ್ ಕಾಣಲ್ಲ ಒಂದ್ಸಲ ಮ್ಯೂಟ್ ಮಾಡಿ ಆ ಕಡೆಗೆ ಬರ್ರಿ ನೋಡ್ರಿ ರಚನಾ ಒಂದನ ಹೋದ್ರು ಮೈಕ್ ಆನ್ ಮಾಡಿದ್ರೆ ಆಫ್ ಮಾಡ್ರಿ ಇನ್ನು ಕುತ್ಕೊಂಡವು ಬೇಡ ಬೇಡ ಅಂದ್ರೆ ಕುತ್ಕೊಂತಾವು ಇವಳು ವೆಜ್ ಅಂದ್ ಮತ್ತೆ ಮೇಕ್ ಬಂದು ಕುತ್ಕೊಂಡಾಳೆ ಸೌಮ್ಯ ರಮ್ಯಾ ಆಗ್ಲೇ ಏನ ಮಾಡಿದೆ ಹರ್ಷಿತಾ ನೀನ್ ಹೆಂಗ್ ಕ್ಯಾನ್ಸಲ್ ಮಾಡಿದೆ ಅದನ್ನ ಜಾಕಿ ಏನ್ ಮಾಡ್ಬೇಕು? ನಾ ಆಗ್ಲೇ ವಿಡಿಯೋ ಮ್ಯೂಟ್ ಮಾಡು ಅಂತ ಹೇಳಿದ್ನಲ್ಲ ಹಾ. ಏನ್ ಮಾಡಿದೆ ಅವಾಗ ಮೊಬೈಲ್ ಅಲ್ಲಿ ವಿಡಿಯೋ ಆಫ್ ಮಾಡಿ ಆನ್ ಮಾಡ್ದೆ. ಹಾ ಅಷ್ಟೇ ವಿಡಿಯೋ ಆಫ್ ಮಾಡಿ ಆನ್ ಮಾಡ್ರಿ ಹೋಗ್ತತೆ ಒಂದ್ ನಿಮಿಷ ಬಿಡ್ರಿ ಆಫ್ ಮಾಡಿ ಈಗ ಹರ್ಷಿತಾ ನಿನ್ ಕಾಣ್ತಿದ್ದಿ ನೋಡವಾಗ ಯಾರು ಮಾತಾಡ್ತಾರೋ ಅವ್ನ ಪಕ್ಕ ಬಂದು ನಿಂತು ಕೂತ್ಕೊಂಡ್ಬಿಡ್ತಾರೆ ಬೇಡ ಬೇಡ ಅಂದ್ರೆ ಬರ್ತಾರೆ ಕೋಡ್ ಸರ್ ಅರ್ಥ ಆಯ್ತಾ ಎಸ್ ಸರ್. ಸರ್ ಹೇಳವಾ ಅದು ಕ್ವಶನ್ ಪೇಪರ್ ಹಾಕ್ಸ್ರಿ ಸರ್. ಹಾಕಿದ್ದೀನಲ್ಲ ಮಲಕ ನೋಡಿದೀನಿ ನೀನು ಇಲ್ಲ ಸರ್. ನೀವು ನೋಡಿದ್ರೆ ಹಾಕ್ತಿದ್ ನೋಡ್ರಿ ಅಲ್ಲಿ ಅವತ್ತೇ ಸರ್ ಬಂದಿಲ್ಲ. ಹಾಕಿಲ್ಲ ರಮ್ಮ ಗ್ರೂಪಿಗೆ ಬನ್ನಿ ಕೊಡು ನೋ ಸರ್ ಬಂದಿಲ್ಲ. ನನಗೆ ಯಾಮರ್ಸ್ತಾರಲ್ರಿ ಹಾಕ್ತೀನಿ ಈಗ ನನಗೆ ಬಂದಿದೆ ಈಗ ಸರ್ ಅವತ್ತ ಅಂದ್ರು ಹಾಕಿದ್ದೀನಿ ಅಂತ ಹಾಕಿಲ್ಲ. ಹಾಕ್ತೀನಿ ಈಗ ಹಾಕ್ತೀನಿ ಅವ್ ಇದ್ರು ಮೇಲೆ ಹೋಗ್ಬಿಟ್ಟಾರಿ ಇವನು ಜಾಕಿ ಮೊಟ್ಲಿ ಮಂಡ್ಯಕ್ ತಿನ್ನಕ್ ಹೋಗಿರ್ಬೇಕು ಸಮೋ ಯಾಕೆ ವಿಡಿಯೋ ಆಫ್ ಮಾಡಿದ್ಯಾ ಹೋಮ್ವರ್ಕ್ ಜಾಸ್ತಿ ಮಾಡಕ್ಕ ನೋ ಸರ್ ಇದು ಪ್ರಾಬ್ಲಮ್ ಇದೆ ಇವತ್ತು ಫೋನ್ ಪ್ರಾಬ್ಲಮ್ ಇದೆ. ವಿಡಿಯೋನ ಮ್ಯೂಟ್ ಮಾಡ್ರಿ ಅವಾಗ ಕೆಳಗೆ ಹೋಗ್ತೀರಿ ಇಲ್ಲಾಂದ್ರೆ ಬೇರೆಯವ್ರಿಗೆ ಬರ್ಕೊಳಕ್ ತೊಂದ್ರೆ ಆಗುತ್ತೆ ಬನ್ನಿ ಕೊಡು ಸಿಂಚೋ ಆಫ್ ಮಾಡಿ ಆನ್ ಮಾಡ್ರಿ ಸೊ ಏನಾದ್ರು ಡೌಟ್ ಇದೆಯಾ ಇದ್ರೆ ಕೇಳಿ ಮತ್ತೊಂದ್ಸಲ ಹೇಳ್ತೀನಿ ಈಗ ನಾನು ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ ಬಿಲಳೆ ಏನವ ಡೌಟು ನೋ ಸರ್. ವಂಶಿ ಕಹಾ ಇಜಿ ವಂಶಿ ಇಲ್ಲಿ ಸಳಕ್ಕೆ ಜಾಕಿ ಸರ್ ಇದೀನಿ. ಈ ನಡುವೆ ಏನೋ ನಿಮ್ಮೆಣ್ಣೆ ಹಿಡ್ಕೊಂಡ್ ಬರ್ತದ ಕಣಮಾಕೆ ಸರ್ ಹೇಳವ ಏನ್ ಡೌಟು ಸರ್ ನಿಮ್ ಸ್ಕೂಲಲ್ಲಿ ಕರ್ಕೊಂಡ್ ಹೋಗ್ತಿದ್ದೀರಾ? ಸ್ಕೂಲ್ದೆಲ್ಲ ನೀವ್ ಯಾಕೆ ತಗೊಂತೀರವ ನೀವು ಓದೋದ್ರ ಬಗ್ಗೆ ಯೋಚನೆ ಮಾಡ್ರವ ಮೇನ್ ಆಸಕ್ತಿ ಯಾವ್ದ್ರಾಗಿರ್ಬೇಕಂದ್ರೆ ಓದೋದ್ರ ಬಗ್ಗೆ ಕೇಳ್ರಿ ನಿಮ್ಮನೆ ತಿಂಡಿ ತಿಂದ್ರಾಸ ಉಂಡ್ರಾಸ ನಿಮ್ಗೆ ಅನಾವಶ್ಯಕ ವಸ್ತುಗಳವ ಅನಾವಶ್ಯಕ ಮ್ಯಾಟ್ರ್ ಅವ ಅನ್ವಾಂಟೆಡ್ ಥಿಂಗ್ಸ್ ಅವಲ್ಲ ಸರ್ ಇವತ್ತು ನಿಮ್
ಸಂಡೇ ಕ್ಲಾಸ್ ಇತ್ತಾ? ತಗೊಂಡೇನ್ ನೀನೇನ್ ಮಾಡ್ತಿ? ಮಾಡಿಲ್ಲ ಅಂದ್ರೆ ನೀನ್ ಮಾಡಿಸ್ತೀಯ ಬಂದು? ಇಲ್ಲ ಸರ್, ನೋಡ್ದೆ ಸರ್, ಅದಕ್ಕೆ ಯಾಕೆ ಕೇಳಿದೆ. ನಿನ್ಗೆ ಯಾವ್ದಕ್ ಬೇಕವ? ವಿಚಾರ ಹೇಳ್ತೀನಿ ಕೇಳ್ರಿ. ಬೇರೆ ವಿಚಾರಗಳನ್ನ ನೀವು ಬೇರೆ ಸ್ಕೂಲ್ ಬಗ್ಗೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳತ್ಕೊಂಡು ನಿಮ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ 4 ಮಾರ್ಕ್ಸ್ ಜಾಸ್ತಿ ಆಗ್ತವೆ. ನಂದಿತಾ, ಈಗ ನಾವು Yes, ಕ್ಲಾಸ್ sir. ಮಾಡಿಲ್ಲ ಅಂದ್ರೆ ನೀವು ಬಂದ್ ಮಾಡ್ತೀಯನವ? No, sir. ಮತ್ ಯಾಕೆ ಬೇಕದ್ ನಿಮಗೆ? ಬರ್ರಿ ಈಗ, ಇನ್ ಟ್ರಯಾಂಗಲ್ ಎ ಡಿ ಬಿ ಆಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್ ಯಾವ್ದಿದೆ? ಎ ಡಿ ಬಿ ಟ್ರಯಾಂಗಲ್ ಅಲ್ಲಿ 30 ಡಿಗ್ರಿ, ಆಪೋಸಿಟ್ ಈಸ್ ಎ ಬಿ, adjacent is db, tan 30 1 by root 3, root 3 ab is equal to db, db is ab is equal to db divided by root 3. I will write db as dc plus bc, okay, by root 3. You know the value of dc 40. Now Cartesian equation 1 and 2. From 1 and 2, 1 ಏನಿದೆ? ab is equal to root 3 bc, ab is equal to 40 plus bc divided by root 3. ಈ ಎ ಬಿ ಬದಲಾಗಿ 40 ಪ್ಲಸ್ ಬಿ ಸಿ ಡಿವೈಡ್ ಬೈ ರೂಟ್ 3 ಹಾಕ್ತೀನಿ, ರೂಟ್ 3 ಬಿ ಸಿ. ಸೊ ನಾವು ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ರೂಟ್ 3 ಹೋಲ್ ಸ್ಕ್ವೇರ್ ಇಂಟು ಬಿ ಸಿ, 40 ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು 3 ಬಿ ಸಿ, 3 ಬಿ ಸಿ ಇಸ್ ಈಕ್ವಲ್ ಟು 40 ಪ್ಲಸ್ ಬಿ ಸಿ. ಈ ಬಿ ಸಿ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. 3 ಬಿ ಸಿ ಮೈನಸ್ ಬಿ ಸಿ ಇಸ್ ಈಕ್ವಲ್ ಟು 40, 2 ಬಿ ಸಿ ಇಸ್ ಈಕ್ವಲ್ ಟು 40, ಬಿ ಸಿ ಇಸ್ ಈಕ್ವಲ್ ಟು 40 ಡಿವೈಡ್ ಬೈ 20, ಬಿ ಸಿ ಇಸ್ ಈಕ್ವಲ್ ಟು 20 ಮೀಟರ್. ನಮ್ಗೆ ಬಿ ಸಿ ಅವಶ್ಯಕತೆ ಇಲ್ಲ, ಆದ್ರೂ ಕಂಡುಹಿಡಿದಿದ್ದೀವಿ. ಈಗ ಯಾವ್ದಕ್ ಬೇಕು ಬಿ ಸಿ? ಎ ಬಿ ಕಂಡಿಡಿಯಕ್ಕೆ. ಸೊ ಫ್ರಮ್ 1 ಎ ಬಿ ಇಸ್ ಈಕ್ವಲ್ ಟು ರೂಟ್ 3 ಬಿ ಸಿ, ಎ ಬಿ ಇಸ್ ಈಕ್ವಲ್ ಟು ರೂಟ್ 3 ಇಂಟು 20, ಎ ಬಿ ಇಸ್ ಈಕ್ವಲ್ ಟು 20 ರೂಟ್ 3 ಮೀಟರ್. ರೈಟ್ ದ ಹೈಟ್ ಆಫ್ ದಿ ಟವರ್, ಬರೀರಿ, ದ ಹೈಟ್ ಆಫ್ ದಿ ಟವರ್, ದ ಹೈಟ್ ಆಫ್ ದಿ ಟವರ್ ಎ ಬಿ ಇಸ್ ಈಕ್ವಲ್ ಟು ಎಷ್ಟು? 20 ರೂಟ್ 3 ಮೀಟರ್. ಸೊ ಈಗ ನಾವು ರೈಟ್ ಡೌನ್ ದ 11th one. 11th ಒನ್ನಿಗೆ ಫಿಗರ್ ನ ಅವನೇ ಕೊಟ್ಟಿದ್ದಾನೆ, ನಾವು ಕಷ್ಟಪಡ ಅವಶ್ಯಕತೆ ಇಲ್ಲ. ಆ ತರ ಬರ್ಕಣ ಅವಶ್ಯಕತೆ ಇಲ್ಲ, ಬರ್ದ್ಬಿಡ್ತೀನಿ, ಲೆಕ್ಕ ಬರ್ಕಾಡ್ರಿ, ಆಮೇಲೆ ನನ್ಗೆ ಹೇಳ್ತೀನಿ ನಿಮ್ಗೆ ಏನಂತ. 11th one ಲೆಕ್ಕ ಬರ್ಕೊಳ್ಳಿ. ಹೊನ್ನಾಳ್, ಹಾ ಸರ್. ಹಾ ಸರ್, ಓದ್ತಿದ್ಯಾ? ಹಾ ಸರ್, ಓದ್ಬೇಕು ಗೊತ್ತಲ್ಲ, ಇಲ್ಲಾಂದ್ರೆ ಹಾ ಕಷ್ಟ ಸರ್. ನೋಡಿ ಹೇಳ್ತೀನಿ ಕೇಳ್ರಿ. ರಮ್ಯ ಬಾಯ ಹತ್ರ ಇಟ್ಕೊಂಡೆ ಅವ್ರ ಅಕ್ಕನ ಜೊತೆ ಮಾತಾಡ್ತಾಳೆ, ಅವ್ರ ಅಮ್ಮ ತಂಗಿ ಜೊತೆ ಮಾತಾಡ್ತಾಳೆ, ಅವ್ರ ಅಮ್ಮನ ಜೊತೆ ಮಾತಾಡ್ತಾಳೆ. ಭಾರಿ ಜಾಕಿದ್ದಾಳೆ ರಚನಾ ವಂದನ. ಇವ್ ನೋಡಿ, ಇದು ಎತ್ಲಾಗ ನೋಡ್ತತಿ, ಹಿಂಗ್ ನೋಡ್ತಿರ್ತತಿ ಇದು ರಚನಾ, ಅಲ್ವಾ ರಮ್ಯ? ಹಿಂಗೆ ನೋಡ್ತಿರ್ತತಲ್ಲ, ಹಿಂಗ್ ಕತ್ತೆತ್ಕೊಂಡಿರ್ತತಿ ಯಾವಾಗ್ಲೂ, ಕತ್ ಮಲ್ಲಕ್ಕ.
ಸರ್ ಕೇಳಕ್ಕ ಏನೋ ಕೇಳ್ತೀನಿ ಬೈಬೇಡ್ರಿ ಸರ್. ಯಾರು ರಕ್ಷಿತಾ. ರಕ್ಷಿತಾಂಬೆ ಹೇಳವ. ಸರ್ ನಿಮ್ದು SSLC ಪರ್ಸೆಂಟೇಜ್ ಎಷ್ಟು? ಯಾರ್ದು? ನಿಮ್ದು. ನಂದು ಎದಕ್ ಬೇಕವ ನಿನಗೆ? ಸರ್ ಅದಕ್ಕೆ ಬೈಬೇಡ್ರಿ ಎಂದಿದ್ದು ನಾನು. 35%. ಎಷ್ಟು ಸರ್? ಬರೀ 35%. ಸರ್ ಹೇಳ್ರಿ ಸರ್. ಇಲ್ಲ 35%. ಅಲ್ಲ ಸರ್. ನನ್ನ ಜೀವನದಾಗೆ ಸೆಕೆಂಡ್ ಕ್ಲಾಸ್ ಅನ್ನೋದು ಇಲ್ಲೇ ಇಲ್ಲ ನನ್ನ ಜೀವನದಲ್ಲಿ, ಆಯ್ತಲ್ಲ. ಎಲ್ಲವೂ ಸಹ ಫಸ್ಟ್ ಕ್ಲಾಸ್, ಆಯ್ತಲ್ಲ. ಅದಕ್ಕೆ ಹೇಳೋದು ಒಂದು ಗುರಿ ಇಟ್ಕೊಳ್ರಿ ಅಂತ, ಆಯ್ತಲ್ಲ. ನೀವು ಅಷ್ಟೇ ಎಲ್ಲೂ ಸಹ ಯಾವ ಕ್ಲಾಸ್ ಅಂದ್ರೆ ಸೆಕೆಂಡ್ ಕ್ಲಾಸ್ ಅಂದ್ರೆ ವ್ಯಾಲ್ಯೂ ಹೋತು ಅಂತಾನೆ. ನಿಮ್ಗೆಲ್ಲ ಫೆಸಿಲಿಟೀಸ್ ಇದಾವೆ, ಆಯ್ತಲ್ಲ ರಕ್ಷಿತಾಂಬೆ, ಆಯ್ತಲ್ಲ. Yes, sir. ಓದ್ಬೇಕು, ಆಯ್ತಲ್ಲ. ನಿಮ್ಮ ಅಣ್ಣ ಎಷ್ಟು ಕಷ್ಟಪಡ್ತಾರೆ, ನೀನ್ ಲಾಲ್ ಬಸ ಕಡ್ದಂಗೆ ಆಡ್ತೀಯ. ಇಲ್ಲ ಸರ್ ಓದ್ತೀನಿ ನಾನು. ಗೊತ್ತಾಕ ತಡಿ ಈಗ. Yes. ಈ ಪ್ರಾರ್ಥನೆಯಲ್ಲೂ ಒಂದು ಜಾಕಿ ಲೈಟ್ ಇಲ್ಲ ಅಂತಳಿ, ಕರೆಂಟ್ ಇಲ್ಲ ಅಂತಳಿ. ಈಗ ಅವಳು ಪಕ್ಕದ ಸಿಂಚು ಬೇರೆ ಕುತ್ಕೊಂಡಾಳ, ಮೈಕ್ ಮ್ಯೂಟ್ ಮಾಡ್ಕೊಂಡು ಮಾತಾಡೋದೇ ಹೊಡೆದದ್ದು. SDA ಹಿಂಗೆ, ದೀಪಾ ಮೇಡಮ್ ಹಂಗೆ, MBP ಸರ್ ಹಂಗೆ, ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಷ್ಟೇ. ಸರ್ ನಾವು ಟೀಚರ್ಸ್ ಬಗ್ಗೆ ಮಾತಾಡಲ್ಲ ಸರ್. ಬಾರಿ ಅಯ್ಯೋ ಬಾಯ್ ಬಡಿಕಿ. ಸೊ ಬರ್ರಿ, ಆಯ್ತಾ ಎಲ್ಲರದು ಪ್ರಾಬ್ಲಮ್? ಬರ್ಕೊಂಡಿದ್ದಾಯ್ತೇನ್ರಮ್ಮ? ಪ್ರಾಬ್ಲಮ್ ಆಗಿಲ್ಲ, ಪ್ರಾಬ್ಲಮ್ ಬರ್ಕೊಂಡಿದ್ದಾಯ್ತಾ ಅಂತ ಕೇಳಿದ್ದು. ಸರ್ ಆಯ್ತು. ಸರ್ ಆಯ್ತು. ಮನಿ ಕೊಡೋದು. ಮನಿ ಕೊಡ. ಓದಂದ್ರಿಲ್ಲ, ಓದ್ತಲ್ರಿ ಹುಡುಗಿ. ಓದೋ. A TV tower stands vertically on a bank of a canal. From a point on the other bank directly opposite the tower, the angle of elevation of the top of the tower is 60 degrees. From another point 20 meters away from this point on the line joining this point to the foot of the tower, the angle of elevation of the top of the tower is 30 degrees. Find the height of the tower and the width of the canal. ಓಕೆ, ಬರ್ರಿ ಈಗ. ಸೊ ನೋಡ್ರಮ್ಮ, ಒಂದು ಕೆನಾಲ್ ಅಂದ್ರೆ ಅರ್ಥ ಆತ ಕಾಲುವೆ. ಕಾಲುವೆ ಕೇಳಿದಿರಿ ನಮ್ಮ ಹಳ್ಳಿ ಒಳಗೆ. ಈಗ ಚಾನಲ್ ನೋಡಿದಿರಲ್ಲ, Yes, sir. ಚಾನಲ್ ಆ ಕಡೆ ಒಂದು ದಡ ಇರ್ತದೆ, ಈ ಕಡೆ ಒಂದು ದಡ ಇರ್ತದೆ, ನೋಡಿದೀರಾ? ನೋಡಿದಿರ ನಮ್ಮ? ಒಂದು ದಡದ ಮೇಲೆ ಒಂದು ಟವರ್ ಇದೆ. ಅರ್ಥ ಮಾಡ್ಕೊಳ್ರಿ. ಯಾವ ಟವರು? ಟಿವಿ ಟವರ್. ಒಂದ್ ದಡದ ಮೇಲಿದೆ. ಇದೇ ಆಪೋಸಿಟ್, ಈ ದಡದ ಆಪೋಸಿಟ್ ಇಂದ ಇಲ್ಲಿಂದ ಇದು ಕಾಲುವೆ, ಇಲ್ಲಿಂದ ಈ ಕಾಲುವೆಯಿಂದ ಈ ದಡದ ಮೇಲಿಂದ ಬ್ಯಾಂಕ್ ಆಫ್ ಕೆನಲ್ ಅಂತ ಕರಿತೀವಿ ಇದಕ್ಕೆ. ಈ ಬ್ಯಾಂಕ್ ಆಫ್ ಕೆನಲ್ ಇಂದ ಟಾಪ್ ಆಫ್ ದಿ ಟವರ್ ನೋಡಿದ್ರೆ 60 ಡಿಗ್ರಿ ಆಗುತ್ತೆ. ಕರೆಕ್ಟ್ ಏನ್ರಮ್ಮ? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಮುಂದಿನ ನಾನು ಹೋಗೋದಕ್ಕಿಂತ ಮೊದಲು, ಫಿಗರ್ ಬರೆಯೋದಕ್ಕಿಂತ ಮೊದಲು ಇದ್ರ ಬಗ್ಗೆ ಯಾರಿಗಾರ ನೋಡ್ರಮ್ಮ. ಇಲ್ಲೊಂದು, ಈಗ ನೀವಿದ್ದೀರಿ, ಈಗ ನೀನೀಗ ಬನ್ನಿಕೊಂಡು ನಾನು ಇದ್ರಿಗೆ ಅಪೋಸಿಟ್ ಇದ್ದಾಳೆ. ಸೊ ಅವಳು ಆ ಕಡೆ ಆ ದಡದ ಮೇಲೆ ಇದ್ದಾಳೆ, ಈ ಕಡೆ ಇದ್ದಾಳೆ. ಸೊ ನಾನು ಟವರ್ ಅನ್ಕೊಂಡ್ರೆ ಬನ್ನಿಕೋಡ್ ಅಲ್ಲಿಂದ ಈ ಕಡೆ ನೋಡಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 60 degree. 60 ಡಿಗ್ರಿ. ಸೊ ಇದರ ಮಧ್ಯ ಈ ಕಾಲುವೆ ಅಗಲ ಇದೆಯಲ್ಲ, ಎಷ್ಟಿದೆ ಹೇಳ್ರಿ ಅದನ್ನ. ಕಾಲುವೆ ಕೊಟ್ಟಿಲ್ಲ. From a point on the other bank directly opposite to the tower, the angle of elevation top of the tower is 60 degree. ಈಗ ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರಂತೆ. ಎಕ್ಸ್ಟೆಂಡ್ ಮಾಡಿದ್ರೆ ಈ ಲೈನು ಎಲ್ಲಿ ಜಾಯ್ನ್ ಆಗಬೇಕು? ಫೂಟ್ ಆಫ್ ದಿ ಟವರ್ ಜಾಯ್ನ್ ಆಗಬೇಕು. ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಹಿಂಗೆ. ಎಕ್ಸ್ಟೆಂಡ್ ಮಾಡಿದ್ರೆ ದಟ್ ಈಸ್ ಜಾಯಿನ್ ವಿತ್ ಫೂಟ್ ಆಫ್ ದಿ ಟವರ್. ಅರ್ಥ ಆಯ್ತಾ? ಈ ಪಾಯಿಂಟ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾರೆ 20 ಮೀಟರ್ ತನಕ. ಈ ಲೈನ್ ಅನ್ನ ಅದು ಎಲ್ಲಿ ಜಾಯ್ನ್ ಆಗುತ್ತೆ? Foot of the tower. ಫೂಟ್ ಆಫ್ ದಿ, ಅಲ್ಲಿ ನೋಡ್ರಿ ಹೇಳಿದ ನೋಡ್ರಿ. From a point on the other bank directly opposite to the tower, the angle of elevation of the top of the tower is 60 degree. From the another point 20 meter
ನೋಡ್ರಿ 20 ಮೀಟರ್, ದಿಸ್ ಈಸ್ 20 ಮೀಟರ್. ನೋಡ್ರಿ ಹೋದ್ರೆ ಕ್ಲೀನ್ ಆಗಿ ಹೋದ್ರಿ. ಅವೇ ಫ್ರಮ್ ದಿಸ್ ಪಾಯಿಂಟ್ ಆನ್ ದಿ ಲೈನ್ ಜಾಯ್ನಿಂಗ್ 60 ಡಿಗ್ರಿಯಿಂದ ಇದೆಯಲ್ಲ ಇಲ್ಲಿಂದ ಮುಂದಕ್ಕೆ 20 ಮೀಟರ್ ಅವೇ ಫ್ರಮ್ ದಿಸ್ ಪಾಯಿಂಟ್ ಲೈನ್ ಜಾಯ್ನಿಂಗ್ ದಿಸ್ ಪಾಯಿಂಟ್ ಟು ದಿ ಫೂಟ್ ಆಫ್ ದಿ ಟವರ್. ಈ ಜಾಯಿನ್ ಇಲ್ಲಿಂದ 20 ಮೀಟರ್ ಅವೇ ಇರುತ್ತೆ ಈ ಪಾಯಿಂಟ್. ಇದು ಯಾವುದಕ್ಕೆ ಜಾಯಿನ್ ಆಗಿರುತ್ತೆ? ಫೂಟ್ ಆಫ್ ದಿ ಟವರ್. ಆವಾಗ ವಾಟ್ ಈಸ್ ದಿ ಆಂಗಲ್ ಆಫ್ ಎಲಿವೇಶನ್? 30 degree. ಡಿಗ್ರಿ. ಪ್ರಶ್ನೆ ಏನೀಗ? ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಇದರ ಹೈಟ್ ಅನ್ನು ಕಂಡುಹಿಡಿಯಬೇಕು. ಫೈಂಡ್ ದಿ ವಿಡ್ತ್ ಆಫ್ ದಿ ಕೆನಾಲ್. ದಿಸ್ ಇಸ್ ನಾಟ್ ಎ ಕೆನಾಲ್, ಇಷ್ಟಷ್ಟೇ ಕೆನಾಲ್. ಈ ಕಾಲುವೆ ಮಧ್ಯೆ ಇರೋದು ಇದು. ಇದರ ವಿಡ್ತ್ ಅನ್ನ ಕಂಡುಹಿಡಿಯಬೇಕು. ಇಲ್ಲಿಂದ ಇಲ್ಲಿ ತನಕ ವಿಡ್ತ್ ಇದೆಯಲ್ಲ ಇದನ್ನ ಕಂಡುಹಿಡಿಯಬೇಕು. ಹಂಗೆ ಹೈಟ್ ಆಫ್ ದಿ ಟವರ್ ಕಂಡುಹಿಡಿಯಬೇಕು. ಇದ್ರ ಬಗ್ಗೆ ಯಾರಿಗಾರೆ ಡೌಟ್ ಇದ್ರೆ ಕೇಳ್ರಿ ಮಿಸ್. ನಾವು ಕೇಳಲ್ಲ ಸರ್. ನಿಖಿತಾ, ಪ್ರಾರ್ಥನಾ, ಹರ್ಷಿತಾ, ಬೈಸ್ಕೋಬಾಡ್ರಿ. ಮಂಗುಗಳು ಆಡ್ದಂಗೆ ಆಡ್ಬಾಡ್ರಿ. ಮರದ ಮೇಲೆ ಬಿಟ್ಟು ಬರ್ತೀನಿ ಬೇಕಾರೆ, ಬಿಟ್ಟು ಬರ್ರಿ ಅಂದ್ರೆ ಹೇಳ್ತೀನಿ ಕೇಳ್ರಿ. ಈಗ ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ, ದಿಸ್ ಈಸ್ ಡಿ. ಈಗ ಏನ್ ಮಾಡ್ಬೇಕು ಯಾರು ಹೇಳ್ತೀರಿ? ಬಿ ಸಿ ಏನದು? ಕೆನಲ್. ವಿಡ್ತ್ ಆಫ್ ಕೆನಲ್. Width of the canal. ಎ ಬಿ ಏನು? Height of the tower. ಎ ಬಿ ಟವರ್. ಎ ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಬಿ ಸಿ ವ್ಯಾಲ್ಯೂ ಕಂಡುಹಿಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ನೋಡ್ರಮ್ಮ, ಒಂದು ಕಾಲುವೆ ಇದೆ. ಕಾಲುವೆ ಒಂದು ದಡದಲ್ಲಿ ಒಂದು ಟವರ್ ನಿಂತಿದೆ. ಅದರ ಆಪೋಸಿಟ್ ಗೆ ನೋಡಿದ್ರೆ, ಇಲ್ಲಿಂದ ನೋಡಿದ್ರೆ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಆಗುತ್ತೆ. ಇಲ್ಲಿಂದ ಮುಂದಕ್ಕೆ 20 ಮೀಟರ್ ಅವೇ ಒಂದು ಪಾಯಿಂಟ್ ಗುರ್ತು ಮಾಡ್ತೀರಿ. ಅದು ಎಲ್ಲಿ ಜಾಯ್ನ್ ಆಗುತ್ತೆ ಅಂದ್ರೆ ಫೂಟ್ ಆಫ್ ದಿ ಟವರ್ ಜಾಯ್ನ್ ಆಗುತ್ತೆ ಆ ಲೈನು. ಜೊತೆಗೆ ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ? 30 ಡಿಗ್ರಿ. ಫೈಂಡ್ ದಿ ವಿಡ್ತ್ ಆಫ್ ದಿ ಕೆನಾಲ್. ವಿಡ್ತ್ ಆಫ್ ದಿ ಕೆನಾಲ್ ಅಂದ್ರೆ ನಾಟ್ ಡಿ ಬಿ, ಇಟ್ ಈಸ್ ಬಿ ಸಿ. ಫೈಂಡ್ ದಿ ಹೈಟ್ ಆಫ್ ದಿ ಟವರ್ ಅಂದ್ರೆ ಎ ಬಿ. ಕ್ಲಿಯರ್ ಆಯ್ತು? ಬರ್ಕೊಳ್ಳಿ. ತಾನಾ ಮೇಡಮ್, ಎಮ್ಮೆ ಸರ್. ಏನ ಸಂಡೇ ಸ್ಪೆಷಲ್? ಸರ್ ಫಿಶ್. ಪಿಸ್ ನಂದಿತ ಮುಂಚೂರು ಕಳಿಸು ಸರ್. ನಿಮ್ ಸ್ಕೂಲಾಗೆ ನಿಮ್ಮ ಟ್ಯೂಷನ್ ಹುಡುಗಿಯರು, ಆನ್ಲೈನ್ ಹುಡುಗಿಯರು ವೆಜ್ ನಾನ್ ವೆಜ್ ಮಾಡಿದ್ರೆ ಕಳಿಸ್ರಿ ಅಂತ ಫೋನ್ ಮಾಡಿದ್ಲಕ್ಕೆ. ಇಲ್ಲ ಸರ್, ನಾನ್ ಯಾವಾಗ ಮಾಡಿದ್ದೆ? ನೀವು ಅಪೋಸ್ ಮಾಡಿತ್ತವ ನಮ್ಮ ಹುಡುಗಿ No. ಭಾರಿ ಆಸೆ ಹಂಗಂತ. ನಾವ್ ಹೌದಾ? ತಿನ್ನಲ್ಲ ಸರ್. ಗೊತ್ತಿಲ್ದಂಗ ತಿನ್ ಬರೋದು ನೀನು, ಸಿಂಚು, ಪ್ರಾರ್ಥನಾ ಮತ್ತೆ ರಕ್ಷಿತಾಂಬೆ. ಸರ್ ಅವ್ರು ತಿಂತಾರ, ನಾನ್ ತಿನ್ನಲ್ಲ. ನಮ್ ಮನೆಗ್ ಹೌದು. ಒಳಗೆ ಸೇರ್ಸಲ್ಲ. ಆ? ನಮ್ ಮನೆ ಒಳಗ್ ಸೇರ್ಸಲ್ಲ ಸರ್ ನಾನ್ ವೆಜ್ ತಿಂದ್ರೆ. ನೀನ್ ಮತ್ತೆ ಯಾವ ಜೊತೆಗೆ ಯಾಕೆ ಹೋಗ್ತೀಯ? ಹೋಗಲ್ಲ ಸರ್, ಅವ್ರಷ್ಟೇ ಹೋಗಿರ್ತಾರೆ. ಸುಳ್ಳು ಹೇಳ್ಬೇಡ ರಕ್ಷಿತಾ, ನಂದಿತಾ. ನೀನು ನಿನ್ ಮನೆ ವಿಚಾರ ಬೇರೆ. ನಿನ್ ಫ್ರೆಂಡ್ಸ್ ಹತ್ರ ಅವ್ರಿಗೆಲ್ಲ ಹೇಳಿ ಪೀಸ್ ತರ್ಸ್ಕೊಂಡು ತಿಂದಿರೋದು ನನಗೆ ಗೊತ್ತೈತೆ. ಅವ್ರು ನನಗೆ ನೀನ್ ತಿಂದಿರೋ ಫೋಟೋಸ್ ಹಾಕಿದಾರೆ. ಈಗ ಯಪ್ಪ ಸರ್, ಯಾರ್ ಸರ್ ಹಾಕಿದರು? ಯಾವೆಲ್ಲ ಹೇಳಲ್ಲ ನಾವು, ಕಾನ್ಫಿಡೆನ್ಷಿಯಲ್. ಇರ್ಲಿ ಬಿಡ್ರಿ ಸರ್. ಆಯ್ತು, ಒಪ್ಕೊಂಡಿಲ್ಲ ತಿಂತೀನಿ ಅಂತ. ಅಲ್ಲಿಗೆ ಮೊದ್ಲೇ ಒಪ್ಕೊಂಡಿದ್ರೆ ಏನ್ ಜಾಕ್ ಇದೆಯವ ನೀನು? ಪ್ರಜ್ಜು ಚನ್ನಗಿರಿಗೆ ಹೋದಾಗ ಎರಡೆರಡೆ ಪೀಸ್ ತಿನ್ಕೊಂಬರ್ತಾನೆ ಅಲ್ವಾ ಪ್ರಜ್ಜು? ನೋ ಸರ್. ಅವ್ರ ಅಮ್ಮನ್ ಗೊತ್ತಾಗದಂಗೆ ಅವ್ರ ಅಮ್ಮನ ಮಗ ಅವನು ಹೇಳ್ತಲ್ಲ, ಅವನಿಗೆ ಭಾರಿ ಬುದ್ಧಿವಂತ ಅದಾನ ಅವನು. ವಂಶಿ ಸಮನ್ವಿದು ಮತ್ತೆ ಮಾನ್ಯನ್ ಫ್ರೆಂಡ್ಶಿಪ್ ಯಾಕೆ ಮಾಡ್ಕೊಳ್ಳಂದ್ರೆ ಮನೆಗಾದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಅಲ್ಲೇ ಕ್ಲಾಸಲ್ಲೇ ಎಲ್ಲ ವ್ಯವಹಾರ ಅವ್ರವು. ಹರ್ಷಿತಾ ಸರ್ ನಮ್ ಸ್ಕೂಲ್ ಮಠದ ಸ್ಕೂಲ್ ಸರ್.
ಅಲ್ಲವಾ ಮಠದ ಸ್ಕೂಲ್ ಅಂದ್ರೆ ಕೆಳಗೆ ಮಠದ ಸ್ಕೂಲಿಂದ ಕೆಳಗೆ ತಿನ್ನಕ್ಕೇನಂತೆ ಅಲ್ಲೊಂದು ದೇವಸ್ಥಾನ ಐತೆ ಅಲ್ಲಿ ತಿನ್ಕೊಂಡು ಹೋಗ್ತೀರಂತಲ್ಲ ನಾವು ಇಳ್ಕೊಂಬರ್ತೀವಿ ಅಂತ ಬಸ್ ಡ್ರೈವರ್ ಹೇಳಿದ್ರು ಅಣ್ಣ ಅವ್ರು ಅಲ್ಲಿ ಸ್ಕೂಲ್ ಅಲ್ಲಿ ಇಳ್ಕೊಂಡು ಅಲ್ಲಿ ತಿನ್ಕೊಂಡು ಆಮೇಲೆ ಮೇ ಬರ್ತಾರೆ ಅಂತ. ಸರ್ ತಿಂದ್ರೆ ಡೈರೆಕ್ಟ್ ಎದುರಿಗೆ ಇಟ್ಟಿರ್ತೀವಿ ಹಂಗ ತಿನ್ನೋದೇ ಇಲ್ಲ. ಇಲ್ವಲ್ಲ ಸರ್ ಅಲ್ಲಿ ಹಾ ಒಂದೊಂದು ಅಂಗಡಿನೇ ಇಲ್ಲ ಸರ್ ಅಲ್ಲಿ. ಅಲ್ಲವಾ ಇವಳು ಸಾಮಾನ್ಯ ಮತ್ತು ಮಾನ್ಯ ತಗೊಂಬರ್ತಾರಂತಲ್ಲ ನಿನಗೋಸ್ಕರ ಬಾಸ್ನೆಗೆ. ನನಗೋಸ್ಕರ ಅಲ್ಲ ಸರ್ ಅವರಿಗೆ. ಓಕೆ ಬರ್ರಿ ಈಗ ಸೊ ಬರ್ರಮ್ಮ ಕನ್ಕ್ಲೂಷನ್ ಬರ್ರಮ್ಮ ಈಗ ಬಿಟ್ಬಿಡ್ರಿ ಸುಮ್ನೆ ಜೋಕಿ ಮಾತಾಡ್ತೀನಮ್ಮ ಯಾವ್ದು ಸೀರಿಯಸ್ ತಗೋಬೇಡ್ರಿ ಈ ಪ್ರಾಬ್ಲಮ್ ಬರ್ರಿ. ಕೆಲವೊಂದ್ ಸಾರಿ ಸೀರಿಯಸ್ ಆಗಿ ಬೈದಿರ್ತೀನಿ. ಈಗ ಅವಳು ನಂದಿತ ಕೇಳಿದ್ದು ನಿಮ್ ಸ್ಕೂಲಾಗೆ ಭಾನುವಾರ ಕ್ಲಾಸ್ ಮಾಡಿದ್ರ ಎದಕ್ ಬೇಕಾಕೆ ನಮ್ ಸ್ಕೂಲ್ ವಿಚಾರ ಇಲ್ಲಿ ವಿಚಾರ ಮಾತಾಡ್ಬೇಕು ಆಯ್ತಲ್ಲ. ಈಗ ರಕ್ಷಿತಾಂಬೆಗೆ ನಾನು SLC ಪರ್ಸೆಂಟೇಜ್ 35% ಬೇಕಂತೆ. ಆಮೇಲೆ ಅವ್ರ ಮನೆಗೆ ಎದಕ್ ಬೇಕಿತ್ತೇಳ ಅವ್ ನಿನಗೆ ಸರ್ ನಾನ್ ಕೇಳೇ ಹೇಳಿದ್ದು ನೀವ್ ಬೈಬೇಡ್ರಿ ಅಂತ. ಅಂದ್ರೆ ನಾನು ಈಗ ಸರ್ ಹೊಡಿತೀನಿ ನೀವು ಆಮೇಲೆ ಬೈಬೇಡ್ರಿ ಅಂತ ಅಲ್ಲ. ಆಗಲ್ ಸರ್ ನಿಮ್ದು ಎಷ್ಟು ಅಂತ ಕ್ಯೂರಿಯಾಸಿಟಿ ಇತ್ತು ಕೇಳಕ್ ಅದಕ್ಕೆ ಕೇಳಿದ್ದು. ಓಕೆ ಬರ್ಕ ಸರ್ ಈಗ ಸರ್ ಕ್ಲಿಯರ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ. ಎಕ್ಸಾಮ್ ಅಲ್ಲಿ ನೀವು ಅಟೆಂಡ್ ಮಾಡೋದು ಇನ್ನು 4 ಪ್ಲಸ್ 2 ಪ್ರಾಬ್ಲಮ್ ಇದಾವೆ 6 ಪ್ರಾಬ್ಲಮ್ ಮಾಡ್ರಿ ಈ ಚಾಪ್ಟರ್ ಮುಗ್ದೋಗ್ತತೆ. ನೆನ್ಪಿಟ್ಕೊಳ್ರಿ ಈ 6 ಪ್ರಾಬ್ಲಮ್ಸ್ ಇರೋದು. ಸಾನಾ ನಿಂಗದಳ್ಳಿ ಏನ್ ಭಾರಿ ಜೂಮ್ ಆಗಿದೆ ಸಂಡೇ ಏನಾರ ಮಾಡ್ಕೊಟ್ಟಿರ್ಬೇಕು ನೀವಮ್ಮ. ಇರ್ಲಿ ತಿನ್ನಂತ ನೀನೇ ನಿನಗೆ ಮಾಡೋದು ಒಬ್ಳೆ ಮಗಳಿದ್ದಾಳೆ ಅಂತ. ಒಂದು ಟವರ್ ಇದೆ. ಟವರ್ ಎಲ್ಲಿದೆ? ಬಿಲ್ಡಿಂಗ್ ಮೇಲೆ ಅಲ್ಲ, ಬ್ಯಾಂಕ್ ಆಫ್ ಕೆನಲ್. ಬ್ಯಾಂಕ್ ಆಫ್ ಕೆನಲ್ ಅಂದ್ರೆ ಏನು? ದಡ ಗೊತ್ತಾ ನಿಮಗೆ? ಬ್ಯಾಂಕ್ ಆಫ್ ಕೆನಲ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಇದೊಂದು ಬ್ಯಾಂಕ್ ಆಫ್ ಕೆನಲ್ ಮತ್ತೆ ಬ್ಯಾಂಕ್ ಆಫ್ ಕೆನಲ್ ಯಾವುದು? ಸಿ. ಈಗ ಗೊತ್ತಿರ್ಬೇಕು ನಿಮಗೆ. ಇದು ವಿಡ್ತ್ ಆಫ್ ದಿ ಕೆನಲ್. ವಿಡ್ತ್ ಆಫ್ ದಿ ಕೆನಲ್ ನಾವು ಕಂಡುಹಿಡಿಬೇಕಾಗಿರೋದೇನು? ಒಂದು ಟವರ್ ಕೆನಲ್ ಮೇಲಿದೆ, ಅದರ ಆಪೋಸಿಟ್ಗೆ ಇನ್ನೊಂದು ಕೆನಲ್ ಅಲ್ಲಿ ನಿಂತು ನೋಡಿದ್ರೆ ಟಾಪ್ ಆಫ್ ದಿ ಟವರ್ ನೋಡಿದ್ರೆ 60 ಡಿಗ್ರಿ ಆಗುತ್ತೆ. ಇಲ್ಲಿಂದ ಮುಂದಕ್ಕೆ ಒಂದು 20 ಮೀಟರ್ಸ್ ಅವೇ ಫ್ರಮ್ ದಿಸ್ ಪಾಯಿಂಟ್ ಹೇಳಿದ್ರೆ ಅದು ಹೆಂಗಿರ್ಬೇಕು? ಅಗೈನ್ ಜಾಯಿನ್ ಟು ದಿ ಫೂಟ್ ಆಫ್ ದಿ ಟವರ್. ಇದು ಮತ್ತೆ ಸಪರೇಟ್ ಅಲ್ಲ, ಇದು ಜಾಯಿನ್ ಆಗಿರ್ಬೇಕು. ಜೊತೆಗೆ ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ವಾಟ್ ಈಸ್ ದ ಕ್ವಶನ್? ಫೈಂಡ್ ದಿ ವಿಡ್ತ್ ಆಫ್ ದಿ ಕೆನಲ್ BC. ಫೈಂಡ್ ದಿ ಹೈಟ್ ಆಫ್ ದಿ ಟವರ್ ಯಾವುದು? AB. ಓಕೆ ಬರ್ರಿ ಈಗ ನಿಧಾನ ಬರ್ರಿ. ಸೊ ನಾನು ಯಾವ ಟ್ರಯಾಂಗಲ್ ತಗೋಣ? 2 ಟ್ರಯಾಂಗಲ್ ಅಲ್ಲಿ ಯಾವುದು ಗೊತ್ತಿಲ್ಲ. ಓಕೆ ಈಗ ABC ತಗೊಂತೀನಿ. ಈಗ ಇನ್ ಟ್ರಯಾಂಗಲ್ ABC ಯಾರು ಹೇಳ್ತೀರಮ್ಮ? ದಿಸ್ ಈಸ್ ಅಡ್ಜಸೆಂಟ್. ದಿಸ್ ಈಸ್ ಆಪೋಸಿಟ್ ಆಪೋಸಿಟ್ ಬೈ by ಅಡ್ಜಸೆಂಟ್. adjacent. ಯಾವ ಟ್ರಯಾಂಗಲ್ ನಾನು ತಗೊಂಡಿರೋದು? ABC tan 60 degree. ಎಷ್ಟು? 60. 60. ಆಪೋಸಿಟ್ ಎಷ್ಟು? ಯಾವುದು? AB. AB. ಅಡ್ಜಸೆಂಟ್ ಯಾವುದು? BC is equal to √3. AB is equal to √3 BC. Now called as equation 1. Ready? PS ಏನು ಮಕ್ಕಂಡಿದ್ಯಾ? ಈ ವಿಡಿಯೋ ನೋಡ್ಲಿಕ್ಕೆ ಮಕ್ಕಂದಿದ್ಲಕ್ಕೆ ಇಲ್ಲ ಸರ್, ಅಂದ್ರೆ ಕಾಣಲ್ಲ ಅಂದ್ರಲ್ಲ ಅದಕ್ಕೆ ಒಂದ್ಸತಿ ಆನ್ ಮಾಡಿ ಆಫ್ ಮಾಡಿ. ಏನಾದ್ರು ಕೇಳ್ರಿ. ಹೇಳ್ರಮ್ಮ. ಸರ್ ನಿಖಿತಂಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ ಏನ್ ಮಾಡಂಗಿತ್ತು ನಾವು? ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಮೋಸ್ಟ್ಲಿ ಅವ್ರ ಮನೆಗೆ ಪಕೋಡ ಕಡೆ ಮಾಡಿರ್ತಾರೆ ಸಂಡೇ ಅಂತ ತಿನ್ನಕ್ ಹೋಗಿರ್ತಾಳೆ. ಹಿಂಗ್ ನಿನಗೆ ಹಿಂಗ್ ಹೇಳಿರ್ತಾಳೆ. ಎಲ್ಲಿ ತಗ ಅಡ್ಜಸ್ಟ್ ಮಾಡ್ಕೋಣ. ನೋಡ್ರಿ ಡೇಸು ಗೋಸ್ ಆನ್ ಡಿಕ್ರೀಸಿಂಗ್ ನಾಟ್ ಇನ್ಕ್ರೀಸಿಂಗ್. ಅದರ್ಥ ಮಾಡ್ಕೊಳ್ರಿ. ಎಕ್ಸಾಮ್ ಬರೆಯೋ ದಿನಗಳು ಹತ್ರ ಬರ್ತಾ ಇದಾವೆ. ಇದ್ರ ಬಗ್ಗೆ ಕಾಳಜಿ ಇರ್ಲಿ.
ಆಯ್ತಲ್ಲ, ಇವು ಯಾವ ಲೆಕ್ಕಕ್ಕೆ ಬರಲ್ಲ. ನೀವು ಪಾಸ್ ಆಗ್ಬೇಕಷ್ಟೇ, ಹೈಯೆಸ್ಟ್ ಸ್ಕೋರ್ ಮಾಡಬೇಕು. ಮತ್ತು ನಿಮ್ಮನ್ನ ಆಡ್ಕಂತಾರೆ ಜನ, ಆಯ್ತಲ್ಲ. ಆನ್ಲೈನ್ ಕ್ಲಾಸ್ ಕೇಳ್ಕೊಂಡು ಮತ್ತೇನೆಲ್ಲ ಮಾಡ್ಕೊಂಡು ನೀವು ಔಟ್ ಆಫ್ ಔಟ್ ತೆಗಿಲ್ಲ ಅಂದ್ರೆ 3 ಕಾಸು ನಿಮ್ ಮರ್ಯಾದೆ. ಈಗೆಲ್ಲ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಇದಾವೆ, ಯಾರ್ಯಾರು ಕಾಣ್ತೀರಂತ ಎಲ್ಲರಿಗೂ ಗೊತ್ತೈತಿ ಈಗ, ಆಯ್ತಲ್ಲ. ನಿಮ್ಮ ಎಕ್ಸ್ಟ್ರಾ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡೋದ್ರ ಬದಲಿ ಬೇರೆ ಅಗೇನ್ ರಿಗಾರ್ಡಿಂಗ್ ಎಜುಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ರಿ. ಬರೀ ಎಕ್ಸ್ಟ್ರಾ ಮ್ಯಾಟರ್ಗಳು. ರಶೀತಾ, ನಿನ್ ಪಕ್ಕ ಯಾರ ಕೂತಾರಲ್ಲ? ನನ್ ಫ್ರೆಂಡ್ ಯಾರು? ಚಂದನ ಅಂತ ಸರ್. SLC ಹಾಕಿನವಾ? ಎಸ್ ಸರ್. ಮತ್ ಕುಂಡ್ರಿಚ್ಗೆ ಸೆಂಟ್ರಿಗೆ ನಾನು ಬೇಡ ಅಂತೀನ. ಅವಳೇ ಕುತ್ಕಾನಲ್ಲ ಸರ್ ವಿಡಿಯೋಲ್ ಕಾಣ್ತೀನಿ ಅಂತ. ಒಡ್ ದಬ್ಬು ಮನೆಯಿಂದ ಕುತ್ಕೊಳಲ್ಲ ಅಂದ್ಮೇಲೆ. ಚಂದನ ಬಾರಕೋ, ಚಸ್ಮಾ ಹಾಕೊಂಡ್ ಕುತ್ಕೊಂಡ್ಬಿಟ್ರೆ ಬರ್ರಿ. ಮುಗಿತಾ ಈಗ? ಯಾವ ಟ್ರಯಾಂಗಲ್ ತಗೋಣ ಈಗ? ABC ತಗೊಂಡೆ, ABD ಬಂತು, √3 ಬಸ್ ಬಂತು, √3 BC ಬಂತು. ಯಾವ ಟ್ರಯಾಂಗಲ್ ತಗೊಂಡ್ರಿ? ADB. BD ADB ಹೌದಾ? ಇನ್ ಟ್ರಯಾಂಗಲ್ ABD ABD or ADB, opposite, adjacent, tan, tan 30. ADB ಒಳಗಿರೋ ಆಂಗಲ್ 30 ಡಿಗ್ರಿ. ವಾಟ್ ಈಸ್ ಆಪೋಸಿಟ್? AB. ವಾಟ್ ಈಸ್ ಅಡ್ಜಸೆಂಟ್? DD DB 1 by √3. Make cross multiplication. √3 AB is equal to DB. AB is equal to DB by √3. √3 I will write AB. DB na I will write DC plus BC. ಬರಿಬೋದಾ? ಸೇಮ್ ಡಿಟ್ಟೋ ಪ್ರಾಬ್ಲಮ್ ನೋಡ್ರಿ. ಆಗಿನ ಮೆಥಡ್ ಈಗಿನ ಮೆಥಡ್ ಏನು ಚೇಂಜಸ್ ಇಲ್ಲ. I will write DB as DC plus BC divided by √3. What is AB? What is DC? DC is already known, 20 meter 20 20 plus BC divided by by √3. Now correct as equation 2 ಬರ್ಕೊಳ್ಳಿ. ಆಮೇಲೆ ಸಾಲ್ವ್ ಮಾಡೋಣ. ತಪ್ಪನ್ನ ಬರ್ಕೋಬೇಡಿ. ಮತ್ತೊಂದ್ಸಲ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ.
ಓವರ್. Yes, Yes, sir. sir. Over. ಸೊ ನೋಡ್ರಮ್ಮ ಈಗ ಫ್ರಮ್ 1 and 2 ಇರ್ಲಿ. ಈಗ 1 ಏನಿದೆ, ಎ ಬಿ ಇಸ್ ಈಕ್ವಲ್ ಟು √3 BC. ಕ್ಲಿಯರ್ ಏನ್ರಮ್ಮ? ಬರ್ಕಣಂತೆ ನಂದಿತಾ. 1 ಏನಿದೆ, ಎ ಬಿ ಇಸ್ ಈಕ್ವಲ್ ಟು √3 BC. ಹೌದಾ? ಸೊ ಇದನ್ನ ಮಾರ್ಕ್ ಮಾಡಿ, ರೈಟ್ ಸಿಂಪಲ್ ಆಗಿ 1 ಅಂತ ಮಾಡ್ತೀನಿ. ವಾಟ್ ಈಸ್ ಇಕ್ವೇಶನ್ ಟು? ಎ ಬಿ ಇಸ್ ಈಕ್ವಲ್ ಟು 20 by BC. 20 BC by √3. ಸೊ ನೋಡ್ರಿ, ಈ ಎ ಬಿ ವ್ಯಾಲ್ಯೂನ ಇಲ್ಲಿ ಹಾಕ್ತೀನಿ. 20 plus BC divided by √3 BC. So now make cross multiplication. 20 plus BC is equal to √3 whole square BC. 20 plus BC is equal to 3 BC. Clear either? So now Yes, sir. take 3 BC. 3 BC is equal to 20 plus BC. 3 BC is equal to BC is minus BC ಕಡೆ ಬರುತ್ತೆ, 20 ಉಳಿತತ್ತೆ. ಕ್ಲಿಯರ್ ನಮ್ಮಿದ 20. ಸೊ ಉಳಿದಿದ್ದೇನೀಗ, 2 BC is equal to 20. BC is equal to 20 divided by 2, 10. BC is equal to 10 meter. What is BC? Width of the canal. Canal. Width of the canal. Can- Sorry, BC is there, that is width of the canal. Clear ಆಯ್ತು? BC ಬಂತು. ನಮಗೆ ಏನ್ ಬೇಕು ಈಗ? ಲಾಸ್ಟ್ ಕನ್ಕ್ಲೂಷನ್, AB. ಹೈಟ್ ಆಫ್ ದಿ ಟವರ್ ಬೇಕು. ಹೈಟ್ ಆಫ್ ದಿ ಟವರ್ ಬೇಕು ಅಂದ್ರೆ ಏನ್ ಮಾಡ್ತೀರಿ? ಫ್ರಮ್ 1 ಏನಿದೆ 1? Sir, ಕಾಣಿಸ್ತಿಲ್ಲ ಬೋರ್ಡ್. ಓಕೆ, ಫ್ರಮ್ 1 ಈಗ Yes, sir, ಕಾಣ್ತಿದೆ. ಫ್ರಮ್ 1 AB is equal to ಏನು? √3 BC. BC. AB is equal to √3 into 20. AB is equal to 20 √3. Sir, BC 10, sir. ಸಾರಿ ಎಷ್ಟು? 10. ಹೊಡಿಬ್ಯಾಡ್ರಿ, ಹಂಗೆ ಕಾಯ್ತಿರ್ತಾರ ನೋಡ್ರಿ ತಪ್ಪು ಮಾಡೋದ್ನೆ. ಮಾಸ್ಟರ್ ತಪ್ಪು ಮಾಡಕ್ಕೂ ಬೈಬೇಕು ಅಂತ. 10 √3 ಮೀಟರ್. ಬರ್ಕಳಿ. ರಕ್ಷಿತಾಂಬೆ, ಇಲ್ಲಿ ಬರ್ದೋದು ಕಾಣ್ತಾ ಇತ್ತ ನಿನಗೆ? ಎಸ್ ಸರ್, ಕಾಣ್ತಿದೆ. ಅಲ್ಲಿ ಪಕ್ಕ ಚಂದನ ಅದಾಳಲ್ಲ, ಅವ್ರಿಗೆ ಕಾಣ್ತದ ಕೇಳು ಕನ್ನಡದಾಗೆ. ಕಾಣ್ತದ ಸರ್, ನನ್ಕಿನ ಅವಳಿಗೆ ಚೆನ್ನಾಗ್ ಕಾಣೋದು. ಅಂದ್ರೆ ಕನ್ನಡಕ ಐತಲ್ಲ ಅದಕ್ಕೆಲ್ಲ. ಎಸ್ ಸರ್. ನಿನ್ ತಪ್ಪ ಅಂದ್ರೆ ನಿನಗ್ ಕಾಣಲ್ಲ ಅಂತ ಒಪ್ಕೊಂಡೆ. ನಾಳೆ ರಜಾನ ಸ್ಕೂಲು? ಕನಕದಾಸ ಜಯಂತಿ. ಎಸ್ ಸರ್. ಯಾ. ನಾಳೆ ರಜಾ, ಕೋಳಿ ಮಜಾ. ಇಲ್ಲ ಸರ್ ಇದೆ. ಲಾಲ್ ಬಸಕ್ಕೆ ಹೋಗಂಗ ವಾಪಸ್ ಬರೋದು. ಇಲ್ಲ ಸರ್, ಸೋಷಿಯಲ್ ಕ್ಲಾಸ್ ತಾಂತೀವಿ ಅಂತ ಹೇಳಿದ್ದಾರೆ. ಹೌದಾ? ಅದು ನಿಮ್ಮ ಕಮಿಟ್ಮೆಂಟ್. ಒಟ್ ಸ್ಕೂಲ್ ರಜಾನ? ಸಿಂಚು, ಪ್ರಾರ್ಥನಾ, ಇನ್ಯಾರು? ಬನ್ನಿಕೋಡು, ಭಾವನೆ ಇಲ್ರಮ್ಮ ಇವತ್ತು? ಗೊತ್ತಿಲ್ಲ ಸರ್. ಯಾರೋ ಮತ್ತಿನ್ಯಾರೋ ಜಾಯ್ನ್ ಆಗ್ಲ? ಬೋಟಿಗೆ ನೆಟ್ವರ್ಕ್ ಪ್ರಾಬ್ಲಮ್ಮು. ಸಾನ ಎಮ್ಮೆ, ಇನ್ನು 4-5 ಜನ ಇದೆ ನೋಡ್ರಮ್ಮ. ಇವತ್ತೇ ಪೇ ಮಾಡ್ರಿ. ಪ್ರಜು, ಬೆಂಗಳೂರಿಂದ ಏನ್ ತಂದ್ಯಾ? ಸರ್ ಏನ್ ತಂದೆ ಬೆಂಗಳೂರಿಂದ ನಿಮ್ಮ ಅಮ್ಮಗೆ? ಅದೇನಿಲ್ಲ.
ನನಗೆ ಸಾಕಾಗ್ಲಿಲ್ಲ ಸರ್ ದುಡ್ಡು. ಏನೋ ತಗೊಳಕ್ ಬಿಡ್ಲಿಲ್ಲ. ವೆರಿ ಗುಡ್. ತಗೊಂಬರ್ಬಾರ್ದು. ಯಾಕೆ ತರಬಾರ್ದು ಅಂತ ಹೇಳ್ತೀನಿ ಕೇಳ್ರಿ. ಇವತ್ತು ಹಾಳಾತು ಅಂತ ಇಟ್ಕೊಳ್ರಿ, ಚನ್ನಗಿರಿಲಿ ತಗೊಂಡ್ರೆ ನೀನು ನೆಕ್ಸ್ಟ್ ಡೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೋದು. ಬೆಂಗಳೂರಿನ ತಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡಕ್ ಆಗುತ್ತಾ? ದೂರದ ಊರಿಗೆ ಹೋದಾಗ ಏನು ತಿಂಗ್ಸ್ ತರಬಾರ್ದು. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ರಿ. ಟೂರಿಗೆ ಹೋಗಿದ್ದೆ ಅಂತಂದ್ರೆ ನಿಮ್ಗೆ ಹಂಗೆ ಕಾಡ್ತಾವು ಕೆಲವೊಂದು, ಆಯ್ತಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ದೂರದ ಊರಿಗೆ ಹೋದಾಗ ಏನು ತರಬಾರ್ದು. ನಮ್ಮ ಊರಲ್ಲೇ ತಗೋಬೇಕು. 5 ರೂಪಾಯಿ ಜಾಸ್ತಿ ಆಗ್ಲಿ, ಆಯ್ತಲ್ಲ, ಅವಾಗ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೋದು. ಪಿ ಎಸ್ ನೀನ್ ಯಾಕೆ ಹೋಗಿಲ್ಲ ಪಿ ಎಸ್? ಸರ್ ಹೋಗಕ್ ಇಷ್ಟ ಇರ್ಲಿಲ್ಲ ಅದಕ್ಕೇನ್ ಬೇಕೇನು ಇಷ್ಟ? ಸರ್, ಅಲ್ಲೇ ಹೋಗಿದ್ವಲ್ಲ ಸರ್, ಅದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ಓಕೆ, ಇರ್ಲಿ. ಸೊ ಆಯ್ತೇನ್ ನಮ್ಮೆಲ್ಲರದು? ನಿಧಾನ ಹೇಳ್ತೀನಿ. ಈಗ ನಾನು ಏನ್ ಮಾಡ್ಬೇಕು ಅಂತ ಫಸ್ಟ್ ಕ್ಲಿಯರ್ ಹೇಳ್ಬಿಡ್ತೀನಿ. ಒಂದು ಟವರ್ ಇದೆ, ಇದು ಕಾಲುವೆ, ಇದು ಒಂದ್ ದಡ, ಇದು ಒಂದ್ ದಡ. ಬ್ಯಾಂಕ್ ಆಫ್ ಕೆನಲ್. ಒಂದು ದಡದ ಮೇಲೆ ಒಂದು ಟವರ್ ಇದೆ. ಇನ್ನೊಂದು ದಡದ ಮೇಲೆ ನಿಂತು ಆ ಟವರ್ನ ಟಾಪ್ ಅನ್ನ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಈ ಪಾಯಿಂಟ್ ಅನ್ನ 20 ಮೀಟರ್ಸ್ ಎಕ್ಸ್ಟೆಂಡ್ ಮಾಡ್ತೀವಿ. ಈ ಲೈನ್ ಇದೆಯಲ್ಲ, ಅಗೇನ್ ಇಟ್ ಈಸ್ ಜಾಯಿನ್ ಟು ದಿ ಫೂಟ್ ಆಫ್ ದಿ ಟವರ್, ಬಿ ಗೆ ಜಾಯಿನ್ ಆಗುತ್ತೆ. ಆವಾಗ ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ನಾವೀಗ ಏನ್ ಮಾಡ್ಬೇಕಂದ್ರೆ, ಫೈಂಡ್ ದಿ ವಿಡ್ತ್ ಆಫ್ ದಿ ಕೆನಲ್ ಅಂಡ್ ಹೈಟ್ ಆಫ್ ದಿ ಟವರ್. ವಿಡ್ತ್ ಆಫ್ ದಿ ಕೆನಲ್ is BC, height of the tower is AB. So in triangle ABC, you can go for opposite by adjacent. So tan 60, ABC ತಗೊಂಡಿದ್ದೀನಿ. tan 60, opposite is AB, adjacent is BC. 60 root ಅಂದ್ರೆ tan 60 value √3. AB is equal to √3 BC. You can call it as equation 1. Again, you can go for the second triangle ADB. You can go for opposite by adjacent. Tan ಯಾವ್ದಿದೆ ಅಲ್ಲಿ ಆಂಗಲ್? ADB ಒಳಗೆ ಯಾವ್ದಿದೆ ಆಂಗಲ್? 30 ಡಿಗ್ರಿ ಇದೆ. ಸೊ AB, opposite is AB, adjacent is DB. Tan 30 is 1/√3. So now make cross multiplication. √3 AB is equal to DB. AB is equal to DB divided by √3. You write DB as DC plus BC. Okay. So you know the value of DC is 20. 20 plus BC divided by √3. Now called as equation 2. From 1 and 2, AB is equal to √3 BC. AB is equal to 20 plus BC divided by √3. ಈ AB ಬದಲಾಗಿ ಇದನ್ನ ಹಾಕ್ತೀನಿ ವ್ಯಾಲ್ಯೂ. 20 plus BC divided by √3 is equal to √3 BC. 20 plus BC, √3 into √3 whole square BC. 20 plus BC is equal to 3 BC. 3 BC is equal to 20 plus BC. Plus BC ಈ ಕಡೆ ತಗೊಂಬರ್ರಿ. Minus BC is equal to 20. 2 BC is equal to 20. BC is equal to 20 divided by 2. 2 ones are 12. What is BC? 10 meter. BC is nothing but width of the canal. Okay. Next, you have to find the height of the tower. From 1, AB is equal to √3 BC. AB is equal to √3 BC. AB is equal to √3 into, you know the value of BC is 10. So AB is equal to, 10 √3 meter. Now write down the conclusion. The width of the canal, Bariri, the width of the canal BC is equal to ಎಷ್ಟು? 10 meter. ಎಷ್ಟು ಬಂದಿದೆ? ನನ್ ನೋಡ್ತಿರಲ್ಲ, ಮತ್ತೆ ಮಾತ್ರ ಆನ್ಸರ್ ಇಲ್ವಾ? 10 meter. ದೇವ್ಗಳು ನೋಡ್ದಂಗೆ ನೋಡ್ತೀರಿ ಇತ್ಲಾಗೆ ಅಲ್ಲಮ್ಮ, ನಿಮ್ಮ ಹತ್ರ ಆನ್ಸರ್ ಇದೆ. ವಿಡ್ತ್ ಆಫ್ ದಿ ಕೆನಲ್ ಅಂತ ಯಾವ್ದಂತ ಬರ್ಸಿದ್ದೀನಿ. The width of the canal BC is equal to 10 meter. Second one, the height of the tower ಯಾವುದು? AB is equal to 10 3 meter. The height of the tower AB is equal to 10 √3 meter.